ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಶ್ರೇಯೇಶೋಷ್ಮಾಖಣಃ ಸತ್ಯಮೇವ ಜಯತಿ ನಾನೃತಂ. ಶ್ರೀ ಗುರುಭ್ಯೋ ನಮಃ. ಭಾಗವತ ಏಕಾದಶ ಸ್ಕಂದದ ಈ ಪ್ರವಚನಮಾಲದಲ್ಲಿ ಇದು 23ನೇ ಭಾಗ. 7ನೇ ಅಧ್ಯಾಯದ 7 ಶ್ಲೋಕಗಳು ಈ ಹಿಂದೆ ಸಮಾಪ್ತವಾಗಿದ್ದವು. ಉದ್ಧವನಿಗೆ ವಿದುರ ನಾನಾ ರೀತಿಯಾದಂತಹ ಬೋಧನೆಗಳನ್ನು ಕೊಡ್ತಾ ಇದ್ದಾನೆ. ಪರಮಾತ್ಮ ಇನ್ನು ಮುಂದೆ ಈ ಜಗತ್ತನ್ನು ಬಿಟ್ಟು ಹೋಗೋನಿದ್ದಾನೆ ಅನ್ನೋ ಸಂಗತಿ ಆ ವಿದುರನಿಗೆ ತಿಳಿಯಿತು. ಆಗ ಅವನು ನನಗೇನಾದರೂ ಉಪದೇಶ ಕೊಡುವಂತ ಅವನನ್ನು ಪ್ರಾರ್ಥಿಸಿದ. ಅದಕ್ಕೆ ಪೂರ್ವಭಾವಿಯಾಗಿ ಕೃಷ್ಣ ಅವನಿಗೆ ಈ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾನೆ. ಇದು ಇಲ್ಲಿ ಈ 11ನೇ ಸ್ಕಂದದಲ್ಲಿ ಬಂದಿರುವಂತೆ 1, 2ನೇ ಮೊದಲಾದ ಸ್ಕಂದಗಳಲ್ಲಿ ಕೂಡ ಬಂದಿದೆ. ಹಿಂದೂ ಕೂಡ ಅದನ್ನ ನಾವು ನೋಡಬಹುದು. ಜ್ಞಾತ್ವಾ ಕತಿಪಯೈ ವರ್ಷೈ ಪೂರ್ವಮೇವ ಜನಾರ್ದನಃ. ಕೆಲವು ವರ್ಷಗಳ ಮೊದಲೇ ಕೃಷ್ಣನಿಗೆ ಇದೆಲ್ಲ ಗೊತ್ತಾಗಿತ್ತು. ಮೌಸಲಂ ಜ್ಞಾನ ಸಂತತ್ಯ ಉದ್ಧವಂ ಬದರೀನ್ ನಯತ್. ಉದ್ಧವರನ್ನು ಬದರಿ ಕರ್ಕೊಂಡು ಹೋದ. ಇದೆಲ್ಲ 3ನೇ ಸ್ಕಂದದಲ್ಲಿ ತಾತ್ಪರ್ಯದಲ್ಲಿ ಬಂದಿರುವ ವಿಷಯ. ಒಂದು ಗರುಡ ಪುರಾಣದ ಮಾತು. ಅಲ್ಲಿ ಅವನಿಗೆ ಜ್ಞಾನವನ್ನು ಕೊಡಿಸಿದ. ಮತ್ತೆ ದ್ವಾರಕಾನಗರಕ್ಕೆ ಬಂದ್ಬಿಟ್ಟ. ಪೂರ್ವಮೇವ ಉಪದಿಷ್ಟೋಪಿ. ಬೇಕಾದಷ್ಟೆಲ್ಲ ತಿಳುವಳಿಕೆ ಉದ್ಧವನಿಗೆ ಆಗಿತ್ತು. ಆದರೂ ಸರ್ಗಾರೋಹಣ ಕಾಲದಲ್ಲಿ ಮತ್ತೆ ಅವನನ್ನು ಕೇಳಿದ. ಪುನಃ ಪಪೃಚ್ಛ ಕೇಶವಂ ಪುನಃ ಶ್ರುತ್ವ ಬದರಿಯಾಂತು ವರ್ಷತ್ರಯ ಮುವಾಸಃ. ಕೃಷ್ಣನ ಮೂಲಕ ಅದನ್ನೆಲ್ಲ ಶ್ರವಣ ಮಾಡಿ ಬದರಿಯಲ್ಲಿ 3 ವರ್ಷ ಕಾಲ ವಾಸ ಮಾಡಿದ. ಜ್ಞಾನಂ ಸಂಸ್ಥಾಪ್ಯ ಪಶ್ಚಾತ್ಯ ಸ್ವೇಚ್ಛೆಯ ಸ್ವರ್ಗತಃ ಪ್ರಭು. ಅಲ್ಲಿ ಮುಂದೆ ಮುನಿಗಳಿಗೆ ಅದನ್ನೆಲ್ಲ ಉಪದೇಶ ಮಾಡಿ ಅವನು ಸ್ವರ್ಗಕ್ಕೆ ಹೊರಟ ಅಂತ ಅಲ್ಲಿ ಬರುವಂತ ಒಂದು ಮಾತು. ಮಾಯಾ ಅನ್ನೋ ಶಬ್ದದ ಬಗ್ಗೆನೂ ಕೂಡ ನಾವು ಈ ಹಿಂದೆ ನೋಡಿದ್ವಿ. ಮಾಯಾ ಅಂತಂದ್ರೆ ಆ ಭಗವಂತನ ಇಚ್ಛಾ ಅಂತ ಅರ್ಥ. ಮಾಯಾ ಅಂತಂದ್ರೆ ಪ್ರಕೃತಿ ಅಂತ ಅರ್ಥ. ಅದನ್ನೆಲ್ಲ ನೋಡಿದ್ವಿ. ಅಂಥದೊಂದು ಉಲ್ಲೇಖ 2ನೇ ಸ್ಕಂದದಲ್ಲಿ ತಾತ್ಪರ್ಯದಲ್ಲಿ ಕಾಣಿಸ್ತದೆ. ಮುಖ್ಯ ಮಾಯಾ ಹರಿಶಕ್ತಿ. ಮಾಯಾ ಶಬ್ದಕ್ಕೆ ಮುಖ್ಯ ಅರ್ಥ ಏನು? ಹರಿಶಕ್ತಿ ಅಂತ ಅರ್ಥ. ಅಮುಖ್ಯ ಪ್ರಕೃತಿರ ಮತ. ಅದಾದ್ಮೇಲೆ 2ನೇ ಅರ್ಥ ಪ್ರಕೃತಿ ಅಂದ್ರೆ ಜಡ ಪ್ರಕೃತಿ. ಮೊದಲು ಚೇತನ ಪ್ರಕೃತಿ, ಆಮೇಲೆ ಜಡ ಪ್ರಕೃತಿ. ಅಥ ಅಮುಖ್ಯತಮಾ ಮಾಯ ಅಥಾ ಮುಖ್ಯತಮಾ ಚೈವ ಮಯಾದೀನಾಂ ಪ್ರಕೀರ್ತಿತ. ಇನ್ನು ಮುಂದೆ ಮಯಾಸುರ ಮೊದಲಾದವರಿದ್ದಾರಲ್ಲ, ಕೆಲವರಿಗೆ ಅವರು ಮಾಯಾವಿದ್ಯೆಯಲ್ಲಿ ಪರಿಣತರಾಗಿದ್ದು ಅಂತ, ಅದು ಕೊನೆಯದ ಅರ್ಥ ಅದ. ಹೀಗೆ ಇದನ್ನ ಈ ಶ್ಲೋಕ ಯಾಕೆ ಹೇಳಿದೆ ಅಂತಂದ್ರೆ, ಈ ಮೂಲಕ ಜಗತ್ತು ಮಾಯಾಮಯ ಅಂತ ಎಲ್ಲಾದ್ರೂ ನಾವು ಉಲ್ಲೇಖ ಕೇಳಿದ್ರೆ ಮುಖ್ಯವಾದ ಅರ್ಥ ಇಟ್ಕೊಳ್ಳೋಣ. ಜಗತ್ತು ಮಾಯಾಮಯ ಅಂದ್ರೆ ಆ ಭಗವಂತನ ಶಕ್ತಿಯಿಂದ ಇದು ಹುಟ್ಟಿದ್ದು. ಮಾಯಾತು ಮಹಿಮಾ ಪ್ರೋಕ್ತ ಅಂತ ಹೀಗೆ ಉಲ್ಲೇಖಗಳಿರೋದ್ರಿಂದ ಇಲ್ಲಿಯೂ ಕೂಡ ಮುಖ್ಯ ಮಾಯಾ ಹರೇ ಶಕ್ತಿ ಅಂತ ಹೇಳಿದ್ರಿಂದ ಹರಿಯ ಶಕ್ತಿಯಿಂದ ಈ ಜಗತ್ತು ಹುಟ್ಟಿದ್ದು ಅಂತ ಅರ್ಥ, ಮುಖ್ಯಾರ್ಥ ಇಟ್ಕೊಳ್ಳೋಣ. ಮುಖ್ಯಾರ್ಥ ಉಪಪನ್ನ ಆಗುವಾಗ ಅಮುಖ್ಯಾರ್ಥವನ್ನ ಇಟ್ಕೊಳ್ಬಾರ್ದಂತೆ ಯಾವತ್ತೂ ಕೂಡ. ಅಮುಖ್ಯಾರ್ಥ ಯಾವಾಗ ಇಟ್ಕೋತಿರ್ತಾರೆ? ಮುಖ್ಯವಾದ್ದು ಹೊಂದದೇ ಇದ್ದಾಗ ಅಂತ ಎಲ್ಲಾ ಕಡೆ ಒಂದು ಸಾಮಾನ್ಯವಾದ ನಿಯಮ. ಗಂಗಾಯಾಮ್ ಘೋಷ ಅಂತ ಹೇಳ್ತಾರೆ. ಹಳ್ಳಿ, ಗಂಗಾ ನದಿಯಲ್ಲೇ ಹಳ್ಳಿ ಇದೆ ಅಂತ ಒಂದು ಉದಾಹರಣೆ ಇದೆ. ಎಲ್ಲ ಶಾಸ್ತ್ರದಲ್ಲಿ ಬರುವಂತಹ ಒಂದು ಉದಾಹರಣೆ. ಗಂಗಾ ನದಿಯಲ್ಲಿ ಹಳ್ಳಿ ಇರೋದು ಹೇಗ್ರೆ? ಹಳ್ಳಿ ನದಿಯಲ್ಲೇ ಇದಕ್ಕೆ ಸಾಧ್ಯ. ಹಾಗಾಗಿ ಗಂಗಾ ನದಿ ಅಂದ್ರೆ ಗಂಗಾ ಪ್ರವಾಹ ಅಂತ ಅರ್ಥ ಮಾಡೋದು ಬೇಡ, ಗಂಗಾ ತೀರ ಅಂತ ಅರ್ಥ ಮಾಡೋದು. ಗಂಗಾ ಶಬ್ದಕ್ಕೆ ಅದು ಅಮುಖ್ಯಾರ್ಥ, ಲಾಕ್ಷಣಿಕ ಅರ್ಥ. ಒರಿಜಿನಲ್ ಮೀನಿಂಗ್ ಅನ್ನು ಬಿಟ್ಟು ಮತ್ತೊಂದು ಅರ್ಥವನ್ನ, ಲಾಕ್ಷಣಿಕ ಅರ್ಥವನ್ನ ಕೆಲವು ಸಂದರ್ಭದಲ್ಲಿ ತಗೊಳ್ಳೋದೆಲ್ಲ ಏನಿದೆ ಮುಖ್ಯವಾದದ್ದು ಹೊಂದದೇ ಇದ್ದಾಗ. ಮುಖ್ಯವಾದ್ದು ಹೊಂದುತ್ತಾ ಇರುವಾಗ ಅದನ್ನ ಬೇರೆ ಯಾವುದನ್ನು ತಗೊಳ್ಬಾರದು. ಈಗ ಇಲ್ಲಿ ಎದುರಿಗೆ ಅರ್ಥ ಘಟ ಅಸ್ತಿ ಅಂತ ಒಬ್ರು ಹೇಳಿದ್ರು. ಇಲ್ಲಿ ಘಟ ಎದುರುಗಡೆ ಇದೆ ಅಂತ ಅರ್ಥ. ಇದಕ್ಕೆ ಘಟ ಅನ್ನೋ ಶಬ್ದಕ್ಕೆ ನಾವು ಬೇರೆ ಅರ್ಥವನ್ನೇನು ಮಾಡಬೇಕಾಗಿಲ್ಲ. ಹಾಗೆ ಅದು ಹೊಂದುತ್ತಾ ಇರುವಾಗ ಅದನ್ನು ಬಿಟ್ಟು ಅಮುಖ್ಯಾರ್ಥವಾದನ್ನು ಯಾವತ್ತೂ ಸ್ವೀಕಾರ ಮಾಡಬಾರದು. ಆದ್ರೆ ನಮಗೇನಾಗಿರ್ತದೆ, ಎಲ್ಲಾ ಶಬ್ದಗಳಿಗೂ ಅಮುಖ್ಯಾರ್ಥವೇ ತಿಳಿದಿರ್ತದೆ. ನಮಗೆ ನಾವಿರೋ ಸ್ಥಿತಿಯಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಅಮುಖ್ಯಾರ್ಥವೇ ನಮಗೆ ತಿಳಿದಿರ್ತದೆ. ಅದಕ್ಕೆ ಮಹಾ ವಿದ್ವದ್ರೂಢಿ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ದೊಡ್ಡ ದೊಡ್ಡ ಜ್ಞಾನಿಗಳಾದವರಿಗೆ ಯಾವ ಶಬ್ದಕ್ಕೆ ಏನ್ ಅರ್ಥ ಅಂತ ಗೊತ್ತಿರ್ತದೆ. ಅದು ಅವರ ರೂಢಿ ಅಂತದು. ರೂಢಿ ಅಂದ್ರೆ ಏನು? ಒಂದು ಪರಂಪರೆ, ಒಬ್ಬರಿಂದ ಒಬ್ಬರಿಗೆ ಅದು ಪರಂಪರೆಯಿಂದ ಸಾಗ್ತಾ ಬಂದಿರ್ತದೆ. ಅದಕ್ಕೆ ರೂಢಿ ಅಂತ ಕರೀತಾರೆ. ನಾವು ಅಜ್ಞಾನಿಗಳಾದ್ರಿಂದ ಒಬ್ಬ ಅಜ್ಞಾನಿಯಿಂದ ಮತ್ತೊಬ್ಬ ಅಜ್ಞಾನಿಗೆ ಆ ತೀರಾ ಸರಳೀಕೃತವಾದ ಅರ್ಥ, ಯಾವುದೋ ಒಂದು ಅಮುಖ್ಯಾರ್ಥವೇ ಪಾಸ್ ಆಗಿ ಬಂದಿರ್ತದೆ. ನಾವು ಅದನ್ನೇ ಇಟ್ಕೊಂಡು ವೇದಗಳಿಗೆ ಪುರಾಣಗಳಿಗೆ ಅರ್ಥ ಮಾಡ್ಲಿಕ್ಕೆ ಹೋಗ್ತೇವೆ.
ಇದು ಈ ಶಬ್ದ, ಈ ಉದಾಹರಣೆ ಯಾಕೆ ಹೇಳಿದೆ ಅಂದ್ರೆ ಬರೇ ಇದೊಂದು ಶಬ್ದದ ಬಗ್ಗೆ ಅಲ್ಲ, ಇಂತಹದೆಷ್ಟೋ ಶಬ್ದಗಳ ಬಗ್ಗೆ ನಾವು ಮುಖ್ಯಾರ್ಥ ಗೊತ್ತಿಲ್ಲೇ ಇಲ್ಲ. ಯಾಕೆಂತಂದ್ರೆ ಜ್ಞಾನಿಗಳಾದವ್ರ ಸಂಪರ್ಕ ನಾವು ಕಟ್ಕೊಂಡಿದ್ದೇವೆ. ಮತ್ತೆ ಇನ್ನು ಅನೇಕ ಬಾರಿ ಜ್ಞಾನಿಗಳಾದವರು ಪರಂಪರೆಯನ್ನು ಬಲ್ಲವರು ಹೇಳಿದ್ರೂ ಕೂಡ ತಿಳ್ಕೊಳ್ಳುವ ಶಕ್ತಿ ನಮಗೆ ಇಲ್ಲದಂತಾಗಿದೆ ಇವತ್ತು. ಅದಕ್ಕಾಗಿ ಈ ಶ್ಲೋಕ ಹಿಂದೆ 2ನೇ ಸ್ಕಂದದಲ್ಲಿ ಬಂದದನ್ನು ನೆನಪು ಮಾಡಿಕೊಂಡೆ. ಆದ್ರಿಂದ ಜಗತ್ತು ಮಾಯಾಮಯ ಅಂದ್ರೆ ಇದು ಭ್ರಾಂತಿ ಕಲ್ಪಿತ ಅಂತ ಅರ್ಥ ಮಾಡೋದಿದೆ. ಕೊನೆಯ ಅರ್ಥ ಅದ, ಮುಖ್ಯವಾದ ಅರ್ಥ ಇದೆ. ಹರಿಶಕ್ತಿ, ಅದಾದ್ಮೇಲೆ ಈ ಪ್ರಕೃತಿಯಿಂದ ನಿರ್ಮಿತವಾದ್ದು. ಶಕ್ತಿಯಿಂದ ನಿರ್ಮಿತವಾದಂತ ಒಂದರ್ಥ, ಪ್ರಕೃತಿಯಿಂದ ಅಂದ್ರೆ ಸತ್ವರಜಸ್ತಮೋ ಗುಣಗಳಿಂದ ಪಂಚಮಹಾಭೂತಗಳಿಂದ ನಿರ್ಮಿತವಾದ್ದು ಅಂತ 2ನೇ ಅರ್ಥ. ಇವೆರಡೂ ಅರ್ಥವನ್ನು ಕೂಡ ಸ್ವೀಕರಿಸಬಹುದು. ಆ ಮೂಲಕ ವಾಸ್ತವ ಸ್ಥಿತಿದು ನಮಗೆ ಜ್ಞಾನ ಆಗ್ತದೆ ಅಂತ ಅಲ್ಲಿ ಗೊತ್ತಾಗ್ತದೆ. ಪುಂಸೋ ಯುಕ್ತಸ್ಯ ನಾನಾರ್ಥೆ ಭ್ರಮಸ್ಸ ಗುಣದೋಷಕೃತ ಕರ್ಮಾಕರ್ಮ ವಿಕರ್ಮೇತಿ ಗುಣದೋಷ ಧಿಯೋ ಬಿಧ. ಈ ಸಾಧಕನಾದವನಿಗೆ ಏನಾಗ್ತದೆ? ಸಾಧಕರಾದವರು ಅನೇಕ ಥರ ಇರ್ತಾರೆ. ಭಗವಂತನಲ್ಲಿ ಮನಸ್ಸು ಇಟ್ಟವರು ಮತ್ತು ಇಡದೇ ಇದ್ದವರು ಅಂತ. ಆ ಭಗವಂತನಲ್ಲಿ ಅಯುಕ್ತಸ್ಯ ಅಂತ ಶ್ಲೋಕದಲ್ಲಿ ಪ್ರಯೋಗ ಮಾಡಿದ್ದಾರೆ ನೋಡಿ. ಪುಂಸಃ ಅಯುಕ್ತಸ್ಯ ಅಂತ. ಯುಕ್ತ ಅಲ್ಲ ಅವನು. ಯುಕ್ತ ಅಂದ್ರೆ ಯೋಗಿ, ಅಯುಕ್ತ ಅಂದ್ರೆ ಅಯೋಗಿ. ಇವನಿಗೆ ಭಗವಂತನಲ್ಲಿ ಮನಸ್ಸೇ ಇಲ್ಲ. ಭಗವಂತನಲ್ಲಿ ಮನಸ್ಸಿಲ್ಲ ಆದ್ರಿಂದ ಇವನಿಗೆ ನಾನಾ ಕರ್ಮಗಳನ್ನು ಅವನೇನು ಮಾಡ್ತಿರ್ತಾನಲ್ಲ, ಆ ಕರ್ಮಗಳನ್ನೆಲ್ಲ ನಾನೇ ಮಾಡಿದೆ ಅನ್ನುವಂಥ ಭ್ರಮ ಹುಟ್ಟಿಬಿಡ್ತದೆ. ಅಂತ ತೊಂದರೆಗೊಳಗಾಗಿಬಿಡ್ತಾನೆ ಅವನು. ಪುಂಸೋ ಯುಕ್ತಸ್ಯ ನಾನಾರ್ಥೇ ಭ್ರಮ. ನಾನಾ ಅರ್ಥಗಳು ಅಂತಂದ್ರೆ ಆ ಅರ್ಥ ಶಬ್ದನೂ ಬಹಳ ಮಹತ್ವದ್ದೇ. ಇವೆಲ್ಲ ಕೆಲವು ವಸ್ತುಗಳಿವೆ ನಮ್ಮ ಸುತ್ತಮುತ್ತಲು ಇರೋದೇನು, ಇಡೀ ಜಗತ್ತನ್ನು ನಾವು ಗಮನಿಸಿದ್ರೆ ಕೆಲವು ವಸ್ತುಗಳು, ಕೆಲವು ಕ್ರಿಯೆಗಳು. ವಸ್ತುಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡುವ ಕ್ರಿಯೆಗಳು. ಹಾಗಾಗಿ ಅರ್ಥ ಅಂದ್ರೆ ಥಿಂಗ್ಸ್ ಅಂತ ಅರ್ಥ. ಥಿಂಗ್ ಅಂದ್ರೆ ಒಂದು ಮೆಟೀರಿಯಲ್, ಇನ್ನೊಂದು ಥಿಂಗ್ ಅಂದ್ರೆ ಇಂಗ್ಲಿಷ್ನಲ್ಲಿ ಗೊತ್ತಿದೆ ನಿಮಗೆ, ಕೆಲಸ ಅಂತ ಅರ್ಥ. ಒಂದೇನೋ ಪ್ರೊಸೀಜರ್, ಒಂದು ವಿದ್ಯಮಾನ, ಇದು ಸರಳವಾಗಿ ಗೊತ್ತಾಗ್ತದೆ. ಅದನ್ನೇ ಅರ್ಥ ಅಂತ ಹೇಳೋ ಶಬ್ದ. ಈ ಎಲ್ಲ ವಸ್ತುಗಳ ಬಗ್ಗೆ ಮತ್ತೆ ಆ ಚಟುವಟಿಕೆಗಳ ಬಗ್ಗೆ, ಅದನ್ನ ಕುರಿತಾಗಿ ನಾವು ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ಅರ್ಥೇ ಭ್ರಮ. ಅದ್ರ ಬಗ್ಗೆ ಅವನಿಗೆ ಭ್ರಮೆ ಹುಟ್ಟಿಬಿಡ್ತದೆ. ಇವೆಲ್ಲ ನನಗೆ ಸಂಬಂಧಪಟ್ಟದ್ದು, ನಾನೇ ಇದನ್ನು ಮಾಡ್ತಾ ಇರೋದು ಅಂತ ಹುಟ್ಟಿಬಿಡ್ತದೆ. ಮತ್ತೆ ಇದೇನಾಗ್ತದೆ ಅಂತಂದ್ರೆ ಸಗುಣ ದೋಷಕೃತ. ಇದರ ಮೂಲಕ ಅವನಿಗೆ ಸುಖ ದುಃಖ ಇತ್ಯಾದಿಗಳಿಗೆ ಕಾರಣ ಆಗಿಬಿಡ್ತದೆ. ಕರ್ಮ ಅಕರ್ಮ ವಿಕರ್ಮೇತಿ ಗುಣದೋಷ ಧಿಯೋಭಿಧ. ಆದ್ರೆ ಪರಮಾತ್ಮ ಎಲ್ಲವನ್ನು ಕೂಡ ಮಾಡ್ತಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕಾಗ್ತಿಲ್ಲ. ಕರ್ಮ ಅಕರ್ಮ ವಿಕರ್ಮ ಇದರ ರಹಸ್ಯ ಅವನಿಗೆ ತಿಳಿದಿಲ್ಲ. ಮತ್ತೆ ನಾನು ಇದನ್ನು ಮಾಡಿಬಿಡ್ತೀನಿ, ನನಗಿದೆಲ್ಲ ಗೊತ್ತಾಗ್ತದೆ ಅಂತ ಯಾವುದೋ ಒಂದು ಬಗ್ಗೆ ಹೆಮ್ಮೆ ತಾಳ್ತಾನೆ. ನನಗಿಂದ ಯಾವ್ದನ್ನೂ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ, ಮಾಡಬೇಕಾದ ಕೆಲಸ ಆದರೆ ವ್ಯರ್ಥವಾಗಿ ಅದಕ್ಕೊಂದು ನೆಪ ಹೇಳ್ತಾನೆ, ಇದು ನಂಗೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಾನೆ. ಇಂಥವೆಲ್ಲ ಭ್ರಮೆಗೊಳಗಾಗಿಬಿಡ್ತಾನೆ. ಇದೆಲ್ಲ ಯಾವ ಕಾರಣದಿಂದ ಆಗಿದೆ ಅಂತಂದ್ರೆ ಅವನಲ್ಲಿರುವಂತಹ ರಜಸ್ತಮೋ ಗುಣಗಳಿಂದಾಗಿದೆ. ಸತ್ವಗುಣದಿಂದ ಆಗಿದ್ದಲ್ಲ ಇದು, ರಜಸ್ತಮೋ ಗುಣಗಳ ಒಂದು ಪ್ರಭಾವದಿಂದಾಗಿ ಈ ಥರದ್ದೆಲ್ಲ ಸಮಸ್ಯೆಗಳನ್ನ ಅವನು ಎದುರಿಸಿದ್ದಾನೆ ಅಂತ ಅರ್ಥ. ಅಯುಕ್ತಸ್ಯ ಮೈ ಮನೋಯೋಗ ರಹಿತಸ್ಯ, ಇದು ಅಯುಕ್ತ ಅನ್ನೋ ಶಬ್ದಕ್ಕೆ ಅರ್ಥ. ನನ್ನಲ್ಲಿ ಮನಸ್ಸನ್ನು ದೃಢವಾಗಿ ನೆಟ್ಟಿಲ್ಲ, ಶ್ರೀನಿವಾಸ ತೀರ್ಥರು ಹೇಳುವ ಅರ್ಥ ಅದಕ್ಕೆ. ಅಂತಹ ವ್ಯಕ್ತಿಗೆ ನಾನಾರ್ಥೆ, ನಾನಾ ವಿಧ ಪದಾರ್ಥೆ ಯಹ ಭ್ರಮ ಸ್ವಸ್ಯ ಕರ್ತೃತ್ವಾರೋಪ ಅಂತ ಈಗ ಅದನ್ನು ವರ್ಣಿಸಿದ್ದಾರೆ. ಅದಕ್ಕೆ ಭಾರತದ ಒಂದು ಶ್ಲೋಕವನ್ನ ಆಚಾರ್ಯರು ಉದಾಹರಿಸಿ ಆ ಶ್ಲೋಕದ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ತಾರೆ. ಸ್ವರ್ಗಾದ್ಯಾಸ್ತಿ ಗುಣಾ ಸರ್ವೇ ದೋಷಾ ಸರ್ವೇ ತಥೈವಚ. ನಾವೀಗಿಲ್ಲಿ ಅನುಭವಿಸುವಂತಹ ಅನೇಕ ಗುಣಗಳು, ಒಂದಿಷ್ಟು ಗುಣಗಳಿವೆ, ಒಂದಿಷ್ಟು ದೋಷಗಳಿವೆ ನಮ್ಮ ಎದುರಿಗೆ. ಅಂದ್ರೆ ಕೆಲವು ನಮಗೆ ಅನುಕೂಲವಾಗಿವೆ, ಕೆಲವು ಅನನುಕೂಲವಾಗಿವೆ. ಅನುಕೂಲಗಳು ತಾತ್ಕಾಲಿಕವಾಗಿರಬಹುದು, ಅದೇನೇ ಇರಲಿ. ಅಂತೂ ಸ್ವರ್ಗಾದಿ ಗುಣಗಳಿವೆ ಅಲ್ಲ, ಅವು ತಾತ್ಕಾಲಿಕನೇ ಇರಬಹುದು. ಅಂತೂ ನಮಗೊಂದಿಷ್ಟು ಸುಖ ಕೊಡ್ತೇವೆ, ಅವು ಅಂತೂ ನಮಗೊಂದು ಕಲ್ಪನಾ ಇದೆ, ಒಂದು ಅನುಸಂಧಾನ ಇದೆ. ಸ್ವರ್ಗಾದಿ ಗುಣಗಳು, ಸ್ವರ್ಗ ಸಂಸಾರ ಮೊದಲಾದ ಗುಣಗಳು, ಮತ್ತೆ ಸರ್ವೇ ದೋಷಾಹ ನರಕ ಮೊದಲಾದಂತಹ ಎಲ್ಲಾ ದೋಷಗಳು, ಅವೆಲ್ಲ ಅವನಿಗೆ ಏನ್ ಮಾಡಿವೆ? ಈ ಆತ್ಮನಃ ಕರ್ತೃತಾ ಭ್ರಾಂತ್ಯ, ನಾನಿದನ್ನು ಮಾಡ್ತಿದ್ದೇನೆ ಅಂತ ಅವನಿಗೆ ಕರ್ತೃತ್ವ ಭ್ರಾಂತಿ ಇರೋದ್ರಿಂದಲೇ ಬಂದದ್ದು. ನಾತ್ರ ಸಂಶಯ, ಇದ್ರ ಬಗ್ಗೆ ಸಂಶಯ ಬೇಡ. ಆದರೆ ಯಾವ ವ್ಯಕ್ತಿ ಪರಮಾತ್ಮನಮೇವೈಕಂ ಕರ್ತಾರಂ ವೇತ್ತಿ,
ಯಾವ ವ್ಯಕ್ತಿ ಪರಮಾತ್ಮ ಒಬ್ಬರೇ ಕರ್ತೃವಾಗಿದ್ದಾನೆ ಅನ್ನುವ ಎಚ್ಚರವನ್ನು ಪಡ್ಕೊಂಡಿದ್ದಾನೆ, ಸ ಮುಚ್ಚತೆ ಅಸ್ಮಾತ್ ಸಂಸಾರ ಪರಮಾತ್ಮನ ಮೇತಿಚ, ಅವನು ಈ ಪರಮಾತ್ಮನನ್ನ ತಲುಪ್ತಾನೆ. ಮತ್ತೆ ಅವನಿಗೆ ಈ ಸಂಸಾರದಿಂದ ಮುಕ್ತನಾಗಿ ಪರಮಾತ್ಮನನ್ನ ತಲುಪುವಂತಹ ಒಂದು ಅವಕಾಶವನ್ನು ಕೂಡ ಸಿಗ್ತದೆ. ಪರಮಾತ್ಮನ ಕರ್ತೃತ್ವವನ್ನು ತಿಳಿದವನಿಗೆ ಮಾತ್ರ, ಉಳಿದವರಿಗೆ ಅದಿಲ್ಲ, ಆ ಶಕ್ತಿ ಇಲ್ಲ ಅಂತ ಅರ್ಥ. ಪುಮಾನ್ ಅಂತಿದೆ. ಪುಮಾನ್ ಅನ್ನೋ ಶಬ್ದ, ಪುರುಷ ಶಬ್ದ ಇವೆಲ್ಲ ಹೆಚ್ಚು ಕಡಿಮೆ ಒಂದೇ. ಪುರುಷ ಶಬ್ದ ಅಕಾರ ಅಂತ ಶಬ್ದ, ಪುಮಾನ್ ಅಂತೇಳಿ ಒಂದು ಶಬ್ದ ಬೇರೆ. ಪುಮಾನ್ ಅಂತಂದ್ರೆ ಅವನು ಈ ಪುರು ಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ ಅಂತ ಅದನ್ನ ವರ್ಣಿಸ್ತಾನೆ. ಪುಮಾನ್ ಅಥವಾ ಪುರುಷ ಅಂತಂದ್ರೆ ಗುಣಾಧಿಕನಾದ ಪರಮಾತ್ಮನ ಕಡೆಗೆ ಯಾರು ಸಾಗಬೇಕಾಗಿದೆ ಸಾಗುತ್ತಾನೆ, ಅವನಿಗೆ ಪುಮಾನ್ ಅಥವಾ ಪುರುಷ ಅಂತ ಹೆಸರು. ಸ್ತ್ರೀ ಆಗಲಿ ಪುರುಷ ಆಗಲಿ ಯಾರೇ ಇರಲಿ ಅಂಥವನಿಗೆ ಪುಮಾನ್ ಅಥವಾ ಪುರುಷ ಅನ್ನುವ ಹೆಸರಿದೆ. ಅವನು ಪರಮಾತ್ಮನನ್ನು ತಲುಪ್ತಾನೆ ಅಂತ ಅದರ ತಾತ್ಪರ್ಯ. ಅದರ ಆ ಭಾರತದ ಶ್ಲೋಕದ ವ್ಯಾಖ್ಯಾನವನ್ನು ಕೂಡ ತಮ್ಮದೇ ಮಾತುಗಳಲ್ಲಿ ಆಚಾರ ಮಾಡ್ತಾರೆ. ಇದನ್ಮಯ ಕ್ರಿಯತೆ ಇದನ್ಮಯ ನ ಕ್ರಿಯತೆ ಇತಿ, ಇದನ್ನು ನಾನು ಮಾಡ್ತೇನೆ, ಇದನ್ನು ನಾನು ಮಾಡೋದಿಲ್ಲ. ಇದನ್ಮಯ ವಿಪರೀತಂ ಕ್ರಿಯತೆ, ನೀನು ಇದು ಮಾಡ್ಲಿಕ್ಕೆ ಹೊರಟಿದ್ದೆಲ್ಲ, ನಾನು ಇದಕ್ಕೆ ವಿಪರೀತವಾಗಿ ಮಾಡ್ತೇನೆ ನೋಡು ಅನ್ನುವಂಥ ಧೋರಣೆಗಳು. ಈ ಇತಿ ಬುದ್ಧಿ ಭೇದ, ನಾನಾ ಥರದ ಆಲೋಚನೆಗಳೇನಿವೆ ಅಲ್ಲ, ಇವೆಲ್ಲವೂ ಕೂಡ ರಜಸ್ತಮೋ ಗುಣ ನಿಮಿತ್ತೋ ಭ್ರಮ, ರಜೋಗುಣ ಮತ್ತು ತಮೋಗುಣಗಳ ಕಾರಣದಿಂದಾಗಿಯೇ ಇಂಥ ಒಂದು ಭ್ರಮ ಅವನಿಗೆ ಬಂದಿದೆ. ಸರ್ವಂ ಹಿ ಪರಮೇಶ್ವರ ಕರೋತಿ, ಎಲ್ಲವನ್ನೂ ಪರಮಾತ್ಮನೇ ಮಾಡ್ತಾನೆ ಅಂತ ತಿಳ್ಕೊಂಡವನಿಗೆ ಅವನು ಈ ಯಾವುದೇ ಥರದ ಪತನ ಅವನಿಗಿಲ್ಲ. ಹತ್ವಾಪಿ ಸ ಇಮಾನ್ ಲೋಕಾನ್ ನ ಬದ್ಧತೆ ಅಂತ ಭಗವದ್ಗೀತೆ. ಯಾರಿಗೆ ತಾನೇ ಕೆಲಸ ಮಾಡ್ತಿದ್ದೀನಿ ಅನ್ನುವಂಥ ಭ್ರಮ ಇಲ್ಲ, ಇಡೀ 3 ಲೋಕವನ್ನು ಕೊಂದರೂ ಕೂಡ ಅವನಿಗೆ ಯಾವುದೇ ದೋಷ ಬರಲ್ಲ. ಅದಕ್ಕಾಗಿ 11 ಅಕ್ಷೋಹಿಣಿ ಪೈಕಿ 6 ಅಕ್ಷೋಹಿಣಿಯನ್ನ ಭೀಮಸೇನನ್ನೇ ಕೊಂದಿದ್ದ. ಎಲ್ಲರಿಗಿಂತ ಹೆಚ್ಚು ಸಂಹಾರ ಮಾಡಿದವನು ಅವನು, ಅವನಿಗೆ ಯಾವ ಪಾಪವೂ ಬರಲಿಲ್ಲ. ಆದ್ರೆ ಉಳಿದವ್ರಿಗೆ ಕೆಲವರಿಗೆ 10-20 ಸಾವಿರ ಜನರನ್ನು ಕೊಂದವರಿಗೆಲ್ಲರಿಗೂ ಅನೇಕ ಪಾಪಗಳು ಬರುವಂತ ಸಾಧ್ಯತೆ ಇತ್ತು. ಇನ್ನು ಹೆಚ್ಚಿವರಿಗೆಲ್ಲ ಪಾಪಗಳು ಬರೋದು ಬೇಡ ಅಂತ ಹೇಳಿ ಕೃಷ್ಣ ಅವರು ಒಬ್ಬೊಬ್ಬರನ್ನೇ ಅವ್ರನ್ನೆಲ್ಲ ಧ್ವಂಸ ಮಾಡಿದ, ದ್ರೋಣಾದಿಗಳನ್ನು. ಶತ್ರು ಪಕ್ಷದಲ್ಲಿದ್ದವರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ನರಹತ್ಯೆ ಮಾಡ್ತಾ ಇದ್ದಾರೆ. ಆ ಮೂಲಕ ಅವರಿಗೆಲ್ಲ ಇನ್ನೂ ತಾನೇ ಕರ್ತೃ ಅನ್ನುವಂಥ ಭ್ರಮ ಸ್ವಲ್ಪ ಅಲ್ಲ ಸ್ವಲ್ಪ ಇದೆ. ಅದನ್ನು ಮತ್ತಷ್ಟು ಅವರು ಬಂಧನಕ್ಕೊಳಗಾಗ್ತಾರೆ. ಅದಕ್ಕಾಗಿ ಅವ್ರನ್ನ ಬಿಡಿಸಬೇಕು ಅಂತ ಪರಮಾತ್ಮ ಬಿಡಿಸಿದ ಅಂತ ಅಲ್ಲೇ ತಿಳ್ಕೊಳ್ಬೇಕು. ಹೀಗೆ ಹತ್ವಾಪಿ ಸೈಮಾನ್ ಲೋಕ, 3 ಲೋಕವನ್ನೂ ಕೊಂದು ಹಾಕಿದ್ರು ಅವನಿಗೆ ಅದರಿಂದ ಏನೂ ಬಂಧನವಿಲ್ಲ. ಯಾರಿಗೆ ಕರ್ತೃತ್ವ ಭ್ರಾಂತಿ ಇಲ್ವೋ ಅವರಿಗೆ. ಅದರಿಂದ ಏನ್ ಮಾಡಬೇಕು? ಈ ಯುಕ್ತ ಚಿತ್ತ ಇದಂ ಜಗತ್ ಯುಕ್ತೇಂದ್ರಿಯ ಜಯ, ನಮ್ಮ ಇಂದ್ರಿಯ ಜಯಕ್ಕೆ ಕಾರಣವಾಗುವಂತಹ ಕರ್ಮಗಳನ್ನ ಸಾಧಕನಾದವನು ಮಾಡಬೇಕು. ಇಂದ್ರಿಯಗಳನ್ನು ಯಾವತ್ತೂ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಯುಕ್ತೇಂದ್ರಿಯ ಗ್ರಾಮ ಅಂತ ವರ್ಣನೆ ಮಾಡ್ತಾರೆ. ಅಂದ್ರೆ ಜಿತೇಂದ್ರಿಯ ಸಮುದಾಯ, ಇಂದ್ರಿಯಗಳ ಸಮುದಾಯವನ್ನು ತಮ್ಮ ಕೈಯಲ್ಲಿ ಇಟ್ಕೋಬೇಕು. ಮಯ್ಯೇವ ನಿಯುಕ್ತ ಅಂತಃಕರಣ, ಯುಕ್ತ ಚಿತ್ತ ಅಂತಂದ್ರೆ ಪರಮಾತ್ಮನಲ್ಲಿ ಅಂತಃಕರಣವನ್ನ ಹಿಡಿದಿಟ್ಕೊಳ್ಬೇಕು. ಮೈ ಅಧೀಶ್ವರೇ ಇತ್ಯಸ್ಯ ತಾತ್ಪರ್ಯ ಕಥನಂ, ಇಂಥ ಅಧೀಶ್ವರನಾದಂಥ ಎಲ್ಲರಿಗೂ ಅಧಿಪತಿಯಾದಂಥ ನನ್ನನ್ನ ಸಾಧಕನಾದವನು ಎಲ್ಲಿ ಕಾಣಬೇಕು? ಚತುರ್ಮುಖ ಬ್ರಹ್ಮನಲ್ಲಿ ಕಾಣಬೇಕು. ಜಗತ್ತೆಲ್ಲವನ್ನೂ ಸೃಷ್ಟಿ ಮಾಡುವವನು ಆ ಚತುರ್ಮುಖ ಬ್ರಹ್ಮ. ಆದ್ರೆ ಆ ಸರ್ವಶಕ್ತನಾದಂತಹ ಪರಮಾತ್ಮನಲ್ಲಿ ಅವನಿದ್ದಾನೆ, ಅವನಿಗೆ ಅಧೀನನಾಗಿದ್ದಾನೆ ಅಂತ. ಹೀಗೆ ಆತ್ಮನಿ ಈಕ್ಷಸ್ವ ಸತತಂ, ಚತುರ್ಮುಖ ಬ್ರಹ್ಮನು ಕೂಡ ನನ್ನ ಅಧೀನನಾಗಿದ್ದಾನೆ ಅಂತ ಧ್ಯಾನಿಸು. ಈ 9ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಕೂಡ ಕಾಲ ಸಂಹಿತ ಅಂತ ಒಂದು ಗ್ರಂಥ, ಆ ಕಾಲ ಸಂಹಿತ ಗ್ರಂಥದ ಒಂದು ಶ್ಲೋಕವನ್ನು ಅಲ್ಲಿ ಆಚಾರ್ಯರು ಉದ್ಧರಿಸ್ತಾರೆ. ಆತ್ಮಶಬ್ದೋಜಿತೋ ಬ್ರಹ್ಮ ಪರಬ್ರಹ್ಮಾಭಿರೋ ಹ್ಯಹಂ ಸರ್ವಂ ಬ್ರಹ್ಮಣಿ ವೀಕ್ಷೇತ ಮಯಿ ಬ್ರಹ್ಮಾಣಮೇವಚ. ಈ ಆತ್ಮ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಇದೆ, ಪರಮಾತ್ಮ ಶಬ್ದಕ್ಕೆ ನಾನು ಪರಮಾತ್ಮ ಅಂತ ಅರ್ಥ ಇದೆ. ಎಲ್ಲವನ್ನೂ ಈ ಜಗತ್ತೆಲ್ಲವೂ ಚತುರ್ಮುಖ ಬ್ರಹ್ಮನ ಅಧೀನ ಅಂತ ತಿಳ್ಕೋಬೇಕು. ಮತ್ತೆ ಆ ಚತುರ್ಮುಖ ಬ್ರಹ್ಮನನ್ನ ನನ್ನ ಅಧೀನ ಅಂತ ತಿಳ್ಕೋಬೇಕು. ಇದು ಸಾಧನೆಗೆ ಬೇಕಾಗಿರುವಂಥದ್ದು. ಮಯಿ ಬ್ರಹ್ಮಾಣಮೇವಚ, ನನಗೆ ಅವನು ಅಧೀನನಾಗಿದ್ದಾನೆ ಅಂತ ತಿಳಿದುಕೊಳ್ಬೇಕು. ಇಲ್ಲಿ ಈ ಕಾಲ ಸಂಹಿತ ಅಂತ ಈ ಒಂದು ಗ್ರಂಥ ಬಂತಲ್ಲ,
ಈಗ ನೋಡಿ, ಈ ಸುಮ್ಮನೆ ನನ್ನ ಅನಿಸಿಕೆ ಹೇಳೋದು ನಾನು, ಇಂಥ ಎಷ್ಟೋ ಶಬ್ದಗಳಿಗೆ ಆಚಾರ್ಯರು ಆತ್ಮ, ಕಾಲ ಇತ್ಯಾದಿ ಶಬ್ದಗಳಿಗೆ ಏನು ಅರ್ಥ ಮಾಡಬೇಕು ಅಂತ ಸರ್ವಮೂಲದಲ್ಲಿ ಅಲ್ಲಲ್ಲಿ ತೋರಿಸಿದ್ದಾರೆ. ಇಂಥವು ಎಷ್ಟೋ ಉಲ್ಲೇಖಗಳ ಸ್ಮರಣೆ ನಮಗೆ ಇದ್ದಿದ್ದಾದ್ರೆ ಮಹಾಭಾರತದ ಭಾಗವತದ ಅನೇಕ ಶಬ್ದಗಳಿಗೆಲ್ಲ ವ್ಯಾಖ್ಯಾನ ಮಾಡಲಿಕ್ಕೆ ಬಹಳ ಸುಲಭ ಆಗಿಬಿಡ್ತದೆ. ಈಗ ನೋಡಿ, ಭಾಗವತಕ್ಕೆ ವ್ಯಾಖ್ಯಾನದ ಪರಂಪರೆ ಇದೆ, ಅದಕ್ಕೆ ಹೆಚ್ಚು ಸಮಸ್ಯೆ ಆಗೋದಿಲ್ಲ. ಭಾಗವತಕ್ಕೆ ಮೊದಲನೇದಾಗಿ ಆಚಾರ್ಯರೇ ಭಾಗವತ ತಾತ್ಪರ್ಯ ಮಾಡಿದ್ದಾರೆ. ಆ ಭಾಗವತ ತಾತ್ಪರ್ಯಕ್ಕೆ ಅನುಸಾರವಾಗಿ ಇವಿಷ್ಟೆಲ್ಲ ಬೇರೆ ಬೇರೆ ಟಿಪ್ಪಣಿಗಳು ಕೂಡ ಇವೆ. ತಂಚ ಆತ್ಮಾನಂ ಅಧೀಶ್ವರೇ ಮಯಿ ಈಕ್ಷಸ್ವ, ಆ ಚತುರ್ಮುಖ ಬ್ರಹ್ಮನನ್ನು ನನ್ನಲ್ಲಿ ಕಾಣು ಅಂತೆಲ್ಲ ಸ್ಪಷ್ಟವಾಗಿ ಬರೆದಿರ್ತಾರೆ. ಇನ್ನು ಅನೇಕ ಕಡೆ ಮಹಾಭಾರತಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯ ಬರೆದಿದ್ರು ಕೂಡ ಅನೇಕ ಶಾಂತಿ ಪರ್ವ, ಅನುಶಾಸನ ಪರ್ವ ಮೊದಲಾದ ಭಾಗಗಳೇನಿವೆ ಅಲ್ಲಲ್ಲಿಂದ ಒಂದು ಶ್ಲೋಕವನ್ನು ಉದ್ಧರಿಸ್ತಾರೆ ಹೊರತು ಅಲ್ಲಿರೋ ಪ್ರತಿ ಶ್ಲೋಕಕ್ಕೂ ಅವರು ವ್ಯಾಖ್ಯಾನ ಮಾಡಿಲ್ಲಲ್ಲ. ಹಾಗಾಗಿ ಆ ಶ್ಲೋಕಗಳನ್ನ ಹೇಗೆ ವ್ಯಾಖ್ಯಾನಿಸುವುದು ಅಂತ ಗೊಂದಲಾಗಿಬಿಡುತ್ತೆ. ನಾನು ನಿಮಗೆ ಮೊನ್ನೆ ದಿವಸ ಅದನ್ನ ಒಂದು ಹೇಳಿದ್ದೆ. ಈ ಪೃಥ್ವಿಯ ಅಭಿಮಾನಿ ದೇವತೆಗಿಂತ ಜಲಾಭಿಮಾನಿ ದೇವತೆ ದೊಡ್ಡವನು, ಜಲಾಭಿಮಾನಿ ದೇವತೆಗಿಂತ ತೇಜೋಭಿಮಾನಿ ದೇವತೆ ದೊಡ್ಡವನು, ಅವನಿಗಿಂತ ವಾಯುವಿಮಾನಿ ದೇವತೆ, ಅವನಿಗಿಂತ ಆಕಾಶಾಭಿಮಾನಿ ದೇವತೆ, ಅದಕ್ಕಿಂತ ಮನೋಭಿಮಾನಿ ದೇವತೆ, ಮುಂದೆ ಬುದ್ಧಾಭಿಮಾನಿ ದೇವತೆ, ಅದಾದ್ಮೇಲೆ ಕಾಲಾಭಿಮಾನಿ ದೇವತೆ ಅಂತ ಬಂದಿತ್ತಲ್ಲ. ನನಗೆ ಕಾಲ ಸಂಹಿತ ನೋಡಿದಾಗ ಅದು ನೆನಪಿಗೆ ಬಂತು. ಯಾಕೆ ಅಂತಂದ್ರೆ, ಆಕಾಶಾಭಿಮಾನಿ ದೇವತೆ ಅಂದ್ರೆ ಪಾರ್ವತಿ. ಅವತ್ತು ನಾನು ಅದನ್ನು ಹೇಳಿದ್ದೆ, ಅದಕ್ಕೆ ಮತ್ತೆ ನಾನು ಹೇಳೋದಿಲ್ಲ. ಅದು ಛಾಂದೋಗ್ಯ ಉಪನಿಷತ್ತು, ಅದು ಭಾಷ್ಯದಲ್ಲೆಲ್ಲ ಇದೆ. ಆಕಾಶಾಭಿಮಾನಿ ದೇವತೆ ಅಂದ್ರೆ ಗಣೇಶ ಅಂತ ತಿಳ್ಕೊಂಡ್ರೆ ಅವನು 18ನೇ ಕಕ್ಷಾದಲ್ಲಿ ಇರ್ತಾನೆ. ಆ ಗಣೇಶ ವಾಯು ಅಭಿಮಾನಿ ದೇವತೆಗಿಂತ ದೊಡ್ಡವನಾಗೋದಿಲ್ಲ. ಅದಕ್ಕಾಗಿ ಅದು ಮೇಲ್ಮೇಲೆ ಹೋಗ್ಬೇಕಲ್ಲ. ಪೃಥ್ವಿ, ವರುಣ, ತೇಜಸ್ಸು ಅಂದ್ರೆ ಅಗ್ನಿ ಅಲ್ಲ ಸೂರ್ಯ, ಅದಾದ್ಮೇಲೆ ಪ್ರವಾಹವಾಯು, ಅದಾದ್ಮೇಲೆ ಆಕಾಶ ಅಂತಂದ್ರೆ ಪಾರ್ವತಿ, ಮುಂದೆ ಮನಸ್ಸು ಅಂದ್ರೆ ರುದ್ರ, ಅದಾದ್ಮೇಲೆ ಬಂದಿರುವ ಬುದ್ಧಿ ಅಂದ್ರೆ ಸರಸ್ವತಿ, ಮುಂದೆ ಬಂದಿರುವಂತಹ ಕಾಲ ಅಂದ್ರೆ ಚತುರ್ಮುಖ ಅಂತಲ್ಲಿ ಬಂದಿದೆ. ಆ ಕಾಲ ಶಬ್ದವನ್ನ ಆವೃತ್ತಿ ಮಾಡ್ಕೊಳ್ಳೋಣ, ಪುನರಾವೃತ್ತಿ ಮಾಡ್ಕೊತಿರ್ತಾರೆ ಕೆಲವು ಸರಿ. ಒಂದ್ಸರಿ ಅವ್ರು ಹೇಳಿರೋದು ಒಂದ್ಸರಿ ಹೇಳಿದ್ರು ಕೂಡ ನಾವು ಅದನ್ನ 2 ಸಾರಿ ತಿಳ್ಕೋಬೇಕು. ತಸ್ಮಾತ್ ಕಾಲೋ ಮಹಾನ್ ಸ್ಮೃತಃ ಅಂತ ಹೀಗೆ ಅಲ್ಲಿ ಒಂದ್ ಕಡೆ ಬಂದಿರ್ತದೆ. ಅದಕ್ಕಿಂತ ಕಾಲ ಬಹಳ ದೊಡ್ಡದಾಗಿದೆ ಅಂತ ಅಲ್ಲಿ ಏನಿದೆಯಲ್ಲ, ಆ ಕಾಲೋ ಮಹಾನ್ ಸ್ಮೃತಃ ಅನ್ನೋದನ್ನ, ಕಾಲ ಚತುರ್ಮುಖ ಬ್ರಹ್ಮ ಒಬ್ಬ, ಅವನು ಕಾಲ ಶಬ್ದ ವಾಚ್ಯ, ಅವನು ಬುದ್ಧಿಭಿಮಾನಿ ದೇವತೆಗಿಂತ ದೊಡ್ಡವನು. ಕಾಲಾಭಿಮಾನಿಯಾದ ಚತುರ್ಮುಖ ಬ್ರಹ್ಮನಿಗಿಂತ ಕಾಲಾಭಿಮಾನಿನಿಯಾದಂತಹ ಲಕ್ಷ್ಮೀದೇವಿ ಇನ್ನೂ ದೊಡ್ಡವಳು ಅಂತ ಆ ಶಬ್ದವನ್ನು ಮತ್ತೊಂದ್ಸರಿ ತಗೊಂಡ್ಬಿಟ್ರೆ ಲಕ್ಷ್ಮೀದೇವಿಯನ್ನು ಕೂಡ ನಾವು ಅಲ್ಲಿ ಸೇರಿಸಿದಂತಾಗ್ತದೆ. ಅದು ಹೇಗೆ ಈಗ ನೋಡಿ, ಅದಕ್ಕೆ ಕಾಲ ಸಂಹಿತ ಅಂತ ನನಗೆ ನೆನಪಿಗೆ ಬಂದದ್ದು. ಎಲ್ಲರನ್ನೂ ಕೂಡ ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವ ಚ ಸುಪರ್ಣ ಶೇಷ ರುದ್ರಾದ್ಯಾಹ ಶಕ್ರಃ ಸೂರ್ಯ ಯಮಾವಪಿ. ಹರಿ ಪ್ರಕೃತಿ, ಬ್ರಹ್ಮವಾಯುಗಳು, ಆಮೇಲೆ ಶಕ್ರ, ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವ ಚ ಸುಪರ್ಣ ಶೇಷ ರುದ್ರಾದ್ಯಾಹ, ಗರುಡ ಶೇಷ ರುದ್ರರು, ಮುಂದೆ ಶಕ್ರಶ್ಚ ಶಕ್ರಃ ಸೂರ್ಯ ಯಮಾವಪಿ. ಶಕ್ರ ಅಂದ್ರೆ ಇಂದ್ರ, ಸೂರ್ಯ ಅಂದ್ರೆ ಗೊತ್ತು, ಯಮ, ಅಗ್ನಿ ಮತ್ತೆ ಯಮಾನುಜ. ಅಗ್ನಿ ಒಬ್ಬ ಇದ್ದಾನೆ, ಆಮೇಲೆ ಯಮಾನುಜ, ಯಮನು ತಮ್ಮ ಒಬ್ಬ ಇದ್ದಾನೆ. ಯಮನಿಗೂ ಕಾಲ ಅಂತ ಹೆಸರು, ಯಮನು ತಮ್ಮನಿಗೂ ಕಾಲ ಅಂತ ಹೆಸರು. ಇಷ್ಟು ಇಲ್ಲಿ ಬಂದ್ಮೇಲೆ ಲಕ್ಷ್ಮೀದೇವಿಯೂ ಕಾಲ, ಪ್ರಕೃತಿಯು ಮತ್ತೆ ಚತುರ್ಮುಖ ಬ್ರಹ್ಮನೂ ಕಾಲ ಅಂತ ಆ ಒಂದು ಪ್ರಮಾಣ ಇಬ್ಬರನ್ನು ಸಂಕೀರ್ಣವಾಗಿ ಹೇಳಿತು. ಸಂಕೀರ್ಣವಾಗಿ ಹೇಳೋ ಶ್ಲೋಕಗಳಿಗಿಂತ ಅವರಿಗೆ ಪ್ರತ್ಯೇಕವಾಗಿ ಕಾಲಾಭಿಮಾನಿಗಳು, ಕಾಲ ಅನ್ನೋ ರೂಪವುಳ್ಳವರು ಅಂತ ಹೇಳುವ ಒಂದು ಪ್ರತ್ಯೇಕ ಶ್ಲೋಕ ಸಿಕ್ಕರೆ ಅದಕ್ಕೆ ಒಂದು ಶಕ್ತಿ ಇನ್ನೂ ಹೆಚ್ಚಿರ್ತದೆ. ನಾನು ಆವತ್ತು ಮಹಾಭಾರತ ಪ್ರವಚನ ಮಾಡುವಾಗ ಚತುರ್ಮುಖ ಬ್ರಹ್ಮನ ಕಾಲಾಭಿಮಾನಿ ರೂಪವನ್ನು ಹೇಳುವ ಒಂದು ಶ್ಲೋಕ ಭಾಗವತ ತಾತ್ಪರ್ಯದಲ್ಲಿ ಅಂತ ಸ್ಮರಣೆ ಮಾಡಿಕೊಂಡೆ. ಆದ್ರೆ ಶ್ಲೋಕ ನೆನಪಿಗೆ ಬರಲಿಲ್ಲ. ಅದು ಇವತ್ತು ಈ ಭಾಗವತ ತಾತ್ಪರ್ಯವನ್ನು ಹಿಂದಿನ ಭಾಗಗಳು ನೋಡ್ತಾ ಕೂತ್ಕೊಂಡಾಗ ನೆನಪಿಗೆ ಬಂತು. ಕಾಲ ಜೀವಾಭಿಮಾನೇನ ರೂಪದ್ವಂದ್ವಿ ಚತುರ್ಮುಖ ಅಂತ ಪದ್ಮಪುರಾಣದ ಒಂದು ಮಾತನ್ನ ಈ 3ನೇ ಅಧ್ಯಾಯದಲ್ಲಿ ಆಚಾರ್ಯ ಹೇಳ್ತಾರೆ. ಅದು ಇಲ್ಲೇ ಭಾಗವತ ತಾತ್ಪರ್ಯದಲ್ಲಿ 3ನೇ ಸ್ಕಂದದ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಚತುರ್ಮುಖ ಬ್ರಹ್ಮನಿಗೆ 2 ರೂಪ ಇದೆ. ಏನ್ ರೂಪ ನಮಗಿದು ಗೊತ್ತಿದೆ, ಜೀವಾಭಿಮಾನಿ, ಅದು ಬಹಳ ಪ್ರಸಿದ್ಧವಾದ್ದು. ಜೀವಾಭಿಮಾನಿ ಮಾತ್ರ ಅಲ್ಲ, ಅವನಿಗೆ ಕಾಲಾಭಿಮಾನಿ ಅಂತ ಮತ್ತೊಂದು ರೂಪವೂ ಇದೆ. ಕಾಲ ಜೀವ ಅಭಿಮಾನಿನ ರೂಪದ್ವಂದ್ವಿ, 2 ರೂಪಗಳುಳ್ಳವನು ಈ ಚತುರ್ಮುಖ ಬ್ರಹ್ಮ ಅಂತ ಅಲ್ಲಿ ಒಂದ್ ಕಡೆ ಉಲ್ಲೇಖ ಇದೆ. ಅದಷ್ಟಲ್ಲದೆ ಅವನಿಗೆ ಈ ಗುಣಗಳ ಬಗ್ಗೆನೂ ಕೂಡ ಅಭಿಮಾನ ಇದೆ ಅಂತ ಅಲ್ಲಿ ವರ್ಣಿಸ್ತಾರೆ. ಅದನ್ನು ಕೂಡ ಹೇಳ್ತೇನೆ.
ಕಾಲ ಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ. ಕಾಲಕ್ಕೆ ಅಭಿಮಾನಿ, ಜೀವಕ್ಕೆ ಅಭಿಮಾನಿ, ಗುಣಗಳಿಗೂ ಅಭಿಮಾನಿ, ಸತ್ವರಜಸ್ತಮ ಗುಣಗಳಿಗೂ ಅಭಿಮಾನಿ. ಅದು ಸರಿಯೇ, ಪ್ರಕೃತಿ ಅಭಿಮಾನಿನಿ. ದೊಡ್ಡವರಿಗೆ ಯಾವ ಅಭಿಮಾನ ಇರ್ತದೆ, ಕೆಲವು ಸರಿ ಸಣ್ಣವರಿಗೂ ಬಂದಿರ್ತದೆ. ಅಪ್ಪನ ಅಧಿಕಾರಿಗೆ, ಅಪ್ಪನ ಸಂಪತ್ತಿಗೆ ಮಗ ಹೇಗೆ ಅಧಿಕಾರಿ ಆಗ್ತಾನೋ ಆ ತರ ಗುಣಾಭಿಮಾನಿಯಾಗಿರ್ತಾನೆ. ಅದಷ್ಟೇ ಅಲ್ಲ, ಇಲ್ಲಿ ಗುಣ ಅಂದ್ರೆ ಅದನ್ನ ಮಾತ್ರ ತಿಳ್ಕೊಳ್ಳೋದು ಬೇಡ, ಅದಕ್ಕೆ ಅರ್ಥಗಳನ್ನ ಎಷ್ಟೆಷ್ಟು ಹೇಳಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲ ಹೇಳೋಣ. ವಿಷ್ಣೋರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶುದ್ಧಾಂ ದಧಾತಿ ಭೂತಾನಾಂ. ಗುಣಗಳು ಅಂದ್ರೆ ಬರೇ ಸತ್ವರಜಸ್ತಮ ಗುಣಗಳಲ್ಲ, ಶ್ರವಣ ಮನನ ಜ್ಞಾನ ಮೊದಲಾದ ಗುಣಗಳು ಇರ್ತಾವಲ್ಲ, ಸದ್ಗುಣಗಳು, ನಮ್ಮನ್ನು ಮೇಲಕ್ಕೆ ಎತ್ತರಿಸುವ ಗುಣಗಳು, ಆ ಗುಣಗಳಿಗೂ ಅವನು ಅಭಿಮಾನಿ. ಅದಕ್ಕೆ ಸಂಬಂಧಪಟ್ಟಂತೆ ಶ್ರದ್ಧೆಯನ್ನು ಕೊಡುವವನೇ ಅವನು. ವಿಷ್ಣೋರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶುದ್ಧಾಂ ದದಾತಿ. ನಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಶ್ರದ್ಧೆಯನ್ನು ಹುಟ್ಟಿಸುವವನೇ ಅವನಾಗಿದ್ದಾನೆ. ಹೀಗೆ ಕಾಲಕ್ಕಭಿಮಾನಿ, ಜೀವಕ್ಕಭಿಮಾನಿ, ಗುಣಾಭಿಮಾನಿ, ಸರ್ವ ಜೀವಾಭಿಮಾನಿತ್ವ, ಎಲ್ಲಾ ಜೀವರಿಗೂ ಅವನು ಅಭಿಮಾನಿಯಾಗಿದ್ದಾನೆ. ಇದು ಅಲ್ಲೇ 3ನೇ ಸ್ಕಂದದಲ್ಲಿ 6ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಬಂದ ಮಾತಿದು. ಸೋಪ್ಯಂಶ ಗುಣ ಕಾಲಾತ್ಮ ಅಂತ. ಅಲ್ಲೇ ಮತ್ತು ಮುಂದೆ 15ನೇ ಶ್ಲೋಕ ಬಂದಿದೆ. ಏತೇ ದೇವಾ ಕಲಾ ವಿಷ್ಣೋ ಕಾಲ ಮಾಯಾಂಶಲಿಂಗಿನಃ ನಾನಾತ್ವಾತ್ ಸ್ವಕ್ರಿಯಾ ನೀಶಾಹ ಪ್ರೋಚುಃ ಪ್ರಾಂಜಲಯೋ ವಿಭುಂ ಅಂತ. ಹೀಗೆ ಹಿರಣ್ಯ ಗರ್ಭಸೇವೆ ಕಾಲಾಭಿಮಾನಿ ಜೀವಾಭಿಮಾನಿ ಚೈತಿ ದ್ವಿವಿಧಂ ರೂಪಂ ಅಂತ ಆಚಾರ್ಯ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ತಾವು ಹೇಳೋದು ಹೇಳಿ ಮುಂದೆ ಪದ್ಮಪುರಾಣದ ಮಾತನ್ನು ಹೇಳ್ತಾರೆ. ಕಾಲ ಜೀವಾಭಿಮಾನಿನ, ಅವನಿಗೆ ಕಾಲ ಅಂತ ಅವನಿಗೆ ಹೆಸರಿದೆ. ಯಾಕೆಂದ್ರೆ ಕಾಲಾಭಿಮಾನಿ ರೂಪ ಹೊಂದಿದೆ, ಜೀವಾಭಿಮಾನಿ ರೂಪ ಹೊಂದಿದೆ. ಹೀಗೆ ಲಕ್ಷ್ಮೀದೇವಿಯನ್ನ ಕಾಲವಂತಕ ಪ್ರಧಾನಂಚ ಮೃತ್ಯುರ್ ಅವ್ಯಕ್ತಮೇವಚ, ಕಾಲ, ಅಂತಕ, ಮೃತ್ಯು, ಅವ್ಯಕ್ತ, ಶ್ರೀ, ಭೂಹು, ದೂ ಇತ್ಯಾದಿ ಶಬ್ದಗಳಿಂದ ಅವಳನ್ನು ಹೇಳಬೇಕು ಅಂತ ಅದಕ್ಕೊಂದು ಭಾಗವತ ತಾತ್ಪರ್ಯ ಇದೆ. ಲಕ್ಷ್ಮೀದೇವಿಯನ್ನು ಕಾಲಾಭಿಮಾನಿ ಅಂತ ಹೇಳಲಿಕ್ಕೆ ಒಂದು ಪ್ರತ್ಯೇಕ ಶ್ಲೋಕ ಇದೆ. ಚತುರ್ಮುಖ ಬ್ರಹ್ಮನನ್ನು ಕಾಲಾಭಿಮಾನಿ ಅಂತ ಹೇಳಲಿಕ್ಕೆ ಮತ್ತೊಂದು ಪ್ರತ್ಯೇಕ ಶ್ಲೋಕ ಇದೆ. ಇಬ್ಬರನ್ನೂ ಕಾಲಾಭಿಮಾನಿಗಳು ಅಂತ ಹೇಳುವ ಒಂದು ಸಂಕೀರ್ಣ ಪ್ರಮಾಣನೂ ಇದೆ. ಇವೆಲ್ಲ ನಮ್ಗೆ ಸ್ಮರಣೆಯಲ್ಲಿದ್ದರೆ ಯಾವ ಭಾರತಾದಿ ಶಬ್ದಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದು ಹೆಚ್ಚು ಸುಲಭ ಆಗ್ತದೆ. ಅದಕ್ಕಾಗಿ ಈ ಕಾಲ ಸಂಹಿತ ಅಂತ ಬಂದಾಗ ನನಗೆ ಕಾಲ ಶಬ್ದ ನೆನಪಾಯಿತು. ಮತ್ತು ಇಲ್ಲೇ ಆಚಾರ್ಯ ಏನ್ ಮಾಡಿದ್ದಾರೆ ಇದನ್ನ ನೋಡಿ. ಈ ಕಾಲ ಸಂಹಿತೆಯನ್ನು ಉದಾಹರಣೆ ಮಾಡುವಾಗ ಆತ್ಮಶಬ್ದ ಬಂತಲ್ಲ, ಆತ್ಮಶಬ್ದೋದಿತೋ ಬ್ರಹ್ಮ ಅಂತ. ಆತ್ಮಶಬ್ದೋದಿತೋ ಬ್ರಹ್ಮ, ಆತ್ಮಶಬ್ದಕ್ಕೆ ಆತ್ಮಶಬ್ದ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ ಅಂತ ಹೇಳಲಿಕ್ಕೆ ಆಚಾರ್ಯರು ಒಂದು ಭಯಂಕರವಾದ ಪ್ರಮಾಣವನ್ನೇ ಯಾಕೆ ಉದಾಹರಿಸಿದ್ರು? ಯಾರಿಗೂ ಗೊತ್ತೇ ಇಲ್ಲದೆ ಇರೋ ಪ್ರಮಾಣ. ಯಾಕೆಂತಂದ್ರೆ ಆತ್ಮ ಅಂದ್ರೆ ಜೀವ, ನಾವು ಆತ್ಮರೇ ಅಲ್ಲ. ನಾವೇ ಆತ್ಮರಾಗಿರುವಾಗ ಚತುರ್ಮುಖ ಆತ್ಮ ಅಲ್ಲ ಅಂತ ಹೇಳೋರು ಯಾರಿದ್ದಾರೆ? ಅವನೊಬ್ಬ ಆತ್ಮ ಹೌದೇ ಹೌದು. ಹೀಗೆ ಸಂಕೀರ್ಣವಾಗಿ ಎಲ್ಲರೂ ಕೂಡ ಆತ್ಮರು. ಯಾಕಂದ್ರೆ ಆತ್ಮ ಅಂದ್ರೆ ಜೀವಾತ್ಮ, ಅದು ಗೊತ್ತಿದೆ. ಆದ್ರೆ ಅಷ್ಟು ಗೊತ್ತಿದ್ದದ್ದು ಮಾತ್ರಕ್ಕೆ ಇಲ್ಲಿ ಚತುರ್ಮುಖ ಬ್ರಹ್ಮನನ್ನ ನಿರ್ದಿಷ್ಟವಾಗಿ ಆತ್ಮಶಬ್ದವನ್ನು ತಗೊಳ್ಬೇಕು ಅಂತ ಅನ್ಸೋದು ಹೇಗೆ? ಆತ್ಮನಿ ಈಕ್ಷಸ್ವ ವಿತತಂ ಆತ್ಮಾನಂ ಮಯ್ಯಧೀಶ್ವರೇ ಅಂತ. ಈ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಚತುರ್ಮುಖ ಬ್ರಹ್ಮನನ್ನೇ ತಗೊಳ್ಬೇಕು ಅಂತ ಹೇಳಲಿಕ್ಕೆ ಸಂಕೀರ್ಣವಾದ ಪ್ರಮಾಣ ಸಾಕಾಗೋದಿಲ್ಲ. ನಿರ್ದಿಷ್ಟವಾಗಿ ಅವನನ್ನು ಆತ್ಮಶಬ್ದದಿಂದ ಹೇಳುವ ಪ್ರಮಾಣ ಬೇಕಾಗ್ತದೆ. ಅದಕ್ಕಾಗಿ ಆತ್ಮಶಬ್ದೋಜಿತೋ ಬ್ರಹ್ಮ, ಆತ್ಮಶಬ್ದದಿಂದ ಅವನು ವಾಚ್ಯನಾಗಿದ್ದಾನೆ. ಪರಬ್ರಹ್ಮಾವಿದೋ ಹ್ಯಹಂ, ಅವನ ಆತ್ಮನಾದ್ರೆ ನಾನು ಪರಮಾತ್ಮ, ಪರಮಾತ್ಮನಾಗಿದ್ದಾನವನು. ನಾನು ಅದನ್ನು ಪರಬ್ರಹ್ಮ ಅಂತ ಹೇಳಿದೆ, ಪರಬ್ರಹ್ಮ ಅಲ್ಲ, ಪರಮಾತ್ಮ ವಿದೋ ಹ್ಯಹಂ, ನಾನು ಪರಮಾತ್ಮ ಶಬ್ದದಿಂದ ವಾಚ್ಯನಾಗಿದ್ದೇನೆ ಅಂತ ಅಲ್ಲಿ ಬಂದಿರುವಂತ ಶಬ್ದ. ಹೀಗೆ ಇವೆಲ್ಲ ಶ್ಲೋಕಗಳು ಸ್ಮರಣೆ ಇದ್ದದ್ದಾದ್ರೆ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಅಂತ ಶಬ್ದಗಳು ಬಂದಾಗ ಹೀಗೆ ಆಚಾರ್ಯರು ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಆ ಮೂಲಕ ಆಯಾ ವ್ಯಕ್ತಿಯನ್ನು ಹಾಗೆ ತಿಳ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಸುಲಭ ಆಗ್ತದೆ. ಜ್ಞಾನ ವಿಜ್ಞಾನ ಸಂಯುಕ್ತ ಆತ್ಮಭೂತ ಶರೀರಿಣಾಂ, ಅವನು ಹೇಗಿರಬೇಕು, ಸಾಧಕನಾದವನ ಸಾಧನೆ ಹೇಗಿರಬೇಕು ಅಂತೆಲ್ಲ ಇಲ್ಲಿ ಹೇಳಿ ಕೊಟ್ಟಿದ್ದಾರೆ 10ನೇ ಶ್ಲೋಕದಲ್ಲಿ. ಜ್ಞಾನ ವಿಜ್ಞಾನ ಇವೆರಡನ್ನು ಕೂಡ ಅವನು ಪಡ್ಕೊಳ್ಬೇಕು. ಮತ್ತೆ ಆತ್ಮಭೂತ ಶರೀರಿಣಾಂ, ತನ್ನಂತೆಯೇ ಪರರ ಸುಖ ದುಃಖಗಳನ್ನು ಸಮಾನವಾಗಿ ತಿಳ್ಕೊಳ್ಬೇಕು. ಪರಮಾತ್ಮನ ಅಪರೋಕ್ಷಾನುಭವ ಪಡ್ಕೊಂಡ್ಮೇಲೆ ಮನಸ್ಸು ನಿರಾಳ ಆಗಬೇಕು. ಅಲ್ಲಿ ಯಾವುದೇ ಆತಂಕದ ಅಲೆಗಳು ಯಾವುದು ಹೇಳಬಾರದು. ಹೀಗೆ ಮಾಡುವವನಿಗೆ ಪಾಪ, ಮುಂದೆ ಯಾವುದೇ ಪಾಪ ಅವನು ಮಾಡೋದೂ ಇಲ್ಲ. ಯಾವುದಾದ್ರೂ ಸಂಪುಟ್ ಮಾಡಿದರೆ ಅದು ಮೋಕ್ಷ ಮಾರ್ಗಕ್ಕೆ ವಿಘ್ನವೂ ಆಗೋದಿಲ್ಲ. ಯಾಕೆಂತಂದ್ರೆ ನಾಂತರಾಯಿ ವಿಹನ್ಯಸೆ ತದಧಿಗಮೇ ಉತ್ತರ ಪೂರ್ವಾಧಯೋಗೋ ಅಶ್ಲೇಷ ವಿನಾಶೋ ಅಂತ ಸೂತ್ರ ಹೇಳಿದೆ. ಪರಮಾತ್ಮನ ತಿಳ್ಕೊಂಡು ಆದ್ಮೇಲೆ ಹಿಂದೆ ಮಾಡಿದ್ದು ಪ್ರಾರಂಭವೊಂದನ್ನು ಬಿಟ್ಟು ಉಳಿದದ್ದು ಕಿತ್ಕೊಂಡು ಹೋಗ್ತದೆ.
ಅದು ಅಲ್ಲೇ ಅದಕ್ಕೆ ಕ್ಷಮ ಇದೆ, ಮನ್ನಾ ಇದೆ. ಮುಂದೆ ಏನಾದರೂ ಮಾಡಿದರೆ ಅದು ನಮಗೆ ಲೇಪ ಮಾಡೋದಿಲ್ಲ ಅಂತಲ್ಲಿ ಮಾತಿದೆ. ಇಲ್ಲಿ ಜ್ಞಾನ ವಿಜ್ಞಾನ ಅಂತೆಲ್ಲ ಇದೆ ನೋಡಿ, ಅದನ್ನು ಹೇಳಲಿಲ್ಲ ಆಚಾರ್ಯಲ್ಲಿ. ಅದನ್ನು ಬೇರೆ ಕಡೆ ಭಾಗವತಾತ್ಮದಲ್ಲಿ ಹೇಳಿದ್ದಾರೆ. ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್, ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂತ ಭಗವದ್ಗೀತಾದಲ್ಲಿ ಕೂಡ ಬಂದಿದೆ. ಜ್ಞಾನ ವಿಜ್ಞಾನ ಎರಡನ್ನೂ ಪಡ್ಕೊಂಡು ತೃಪ್ತರಾಗಬೇಕು ಅಂತ. ಅದೇನು ಹಾಗಂತಂದ್ರೆ, ಜ್ಞಾನ ಅಂತಂದ್ರೆ ನಮಗೆಲ್ರಿಗೂ ಸಂಬಂಧಪಟ್ಟದ್ದು ಜ್ಞಾನ. ನಾನು ಕೆಲವು ಸಂಗತಿಗಳಿದೆ, ಆ ಬೇಸಿಕ್ ಸಂಗತಿಗಳನ್ನು ನಾನು ತಿಳ್ಕೋಬೇಕು, ನೀವು ತಿಳ್ಕೋಬೇಕು, ಅವರು ತಿಳ್ಕೋಬೇಕು. ಎಲ್ಲರೂ ತಿಳ್ಕೋಬೇಕಾದ ಸಂಗತಿಗಳಿಗೆ ಜ್ಞಾನ ಅಂತ ಕರೀತಾರೆ. ವಿಜ್ಞಾನ ಅಂತಂದ್ರೆ ಆತ್ಮಯೋಗ್ಯಾಂಶ. ನಾನು ಕೆಲವು ಸಂಗತಿಗಳನ್ನು ತಿಳ್ಕೋಬೇಕಾಗಿದೆ, ಅದನ್ನು ನೀವು ತಿಳ್ಕೋಬೇಕಾಗಿಲ್ಲ. ನಿಮ್ಮ ಜ್ಞಾನ ಬೇರೆ, ನಿಮ್ಮ ಮುಕ್ತಿ ಬೇರೆ. ಎಷ್ಟು ಜನ ಸಾಧಕರು ಅಷ್ಟು ಸಾಧನದ ಮಾರ್ಗಗಳಿವೆ. ಆದ್ರಿಂದ ವಿಜ್ಞಾನ ಆತ್ಮಯೋಗ್ಯಾಂಶ ಮತ್ತೊಂದು ಭಾಗವತಾತ್ಪರ್ಯ, ಅದೆಲ್ಲ ಹಿಂದೆ ಬಂದಿದೆ ಅಥವಾ ಮುಂದೆ ಬರ್ತದೆ, ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಜ್ಞಾನ ಅಂದ್ರೆ ಸಾಧಾರಣವಾದ ಎಲ್ರಿಗೂ ಸಂಬಂಧಪಟ್ಟಂತೆ ಕೆಲವು ಬೇಸಿಕ್ ವಿಷಯಗಳನ್ನ ನಾವು ಆ ಜ್ಞಾನ ಅನ್ನೋ ಶಬ್ದದಿಂದ ಹೇಳ್ತೇವೆ. ಅಥವಾ ದೇವಾದೀನಾಂದು ಜ್ಞಾನ ವಿಜ್ಞಾನ ಮಿತಿ ಕೀರ್ತಿತಂ. ಜ್ಞಾನ ಅಂದ್ರೆ ಮನುಷ್ಯರ ಜ್ಞಾನಕ್ಕೆ ಜ್ಞಾನ ಅಂತಾರೆ, ವಿಜ್ಞಾನ ಅಂತ ದೇವತೆಗಳ ಜ್ಞಾನವನ್ನು ಹೇಳ್ತಾರೆ. ಇದು ಈಗ ನೋಡಿ, ಜ್ಞಾನ ವಿಜ್ಞಾನ ಸಂಯುಕ್ತ ಅಂತ ಶಬ್ದ ಈಗ ಮನುಷ್ಯರಿಗೂ ಅನ್ವಿತ ಆಯ್ತು, ದೇವತೆಗಳಿಗೂ ಅನ್ವಿತ ಆಯ್ತು. ನಮ್ಮಂಥವ್ರು ಕೆಲವು ಬೇಸಿಕ್ ಸಂಗತಿಗಳನ್ನು ತಿಳ್ಕೋಬೇಕು, ಮತ್ತೆ ನಾನು ತಿಳ್ಕೊಳ್ಬೇಕಾದ ನನ್ನ ಬಿಂಬರೂಪ ಇತ್ಯಾದಿಗಳನ್ನು ತಿಳ್ಕೋಬೇಕು. ಇದು ನಮ್ಮಂಥ ಮನುಷ್ಯರನ್ನ ಹೇಳುವಾಗ ಈ ಅರ್ಥ. ಇದೇ ಶ್ಲೋಕ ದೇವತೆಗಳನ್ನು ಹೇಳ್ತದಲ್ಲ, ಅವನು ಹೇಗಿರ್ತಾನೆ ಅಂತಂದ್ರೆ ನಾಂತರ ವಿಹನ್ಯಸೆ ಅಂತ ಯುದ್ಧವರನ್ನು ಕುರಿತೇ ಹೇಳ್ತಾ ಇರೋದಲ್ಲ, ಅವನೇ ಒಬ್ಬ ದೇವತೆ. ಅವನಿಗೆ ವಿಜ್ಞಾನ ಹೇಗೆ ಅಂತಂದ್ರೆ ದೇವಾದೀನಾಂ ಯದ್ವಿಜ್ಞಾನಂ ತದ್ವಿಜ್ಞಾನ. ದೇವತೆಗಳಿಗೆ ಹೆಚ್ಚಿನ ವಿಷಯಗಳನ್ನು ಗುರುತಿಸುವಂತ ಒಂದು ಶಕ್ತಿ ಇರ್ತದಲ್ಲ, ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಭಗವದ್ಗುಣಾನುಸಾರೇಣ ವೇದಾರ್ಥೋ ನೀಯತೆ ಹಿ ಭಕ್ತಿಯೋಗಾಸ್ತೆ ಜ್ಞೇಯಾ ತಾದೃಶಾಹಿ ಸುರಾಮತಾಹ ಅಂತ ಇಲ್ಲೇ ಭಾಗವತಾತ್ಪರ್ಯದಲ್ಲಿ ಮುಂದೆ. ದೇವತೆಗಳನ್ನ ಭಕ್ತಿಯೋಗಿಗಳು ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಅವರಿಗೆ ಹೆಚ್ಚು ಶಾಸ್ತ್ರಾಧ್ಯಯನ ಮಾಡಿ ಆಮೇಲೆ ತಿಳ್ಕೊಳ್ಬೇಕಾದ ಸಂಗತಿ ಇರೋದಿಲ್ಲ. ಅವರ ಸ್ವರೂಪವೇ ಆ ತತ್ವಜ್ಞಾನವನ್ನ ಹೀರ್ಕೊಳ್ಳುವಂತ ಶಕ್ತಿಯನ್ನು ಪಡ್ಕೊಂಡಿರ್ತದೆ, ಇನ್ಬಿಲ್ಟ್ ಆಗಿರ್ತದಲ್ಲ. ಭಗವದ್ಗುಣಗಳನ್ನು ತಿಳ್ಕೊಂಡು ಆಮೇಲೆ ನಾವು ಆ ತಿಳ್ಕೊಂಡು ಭಗವದ್ಗುಣಗಳು ನೋಡಿ ಇಲ್ಲಿವೆ ಅಂತ ತಿಳ್ಕೊ ಅವರು ವೇದಕ್ಕೆ ಅದನ್ನು ಹೊಂದಿಸ್ತಾರೆ. ನಾವು ವೇದವನ್ನು ತಿಳ್ಕೊಂಡ್ರೂ ಕೂಡ ಭಗವಂತನ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ನಮಗೆ. ಇಂಥ ಒಂದು ಅಂತರ ಇರ್ತದೆ ನಮಗೂ ಅವನಿಗೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂತ ಸಂಯುಕ್ತ ಅನ್ನೋ ಶಬ್ದ ಅದನ್ನು ಹೇಳ್ತದೆ. ಆತ್ಮಭೂತ ಶರೀರಿಣಾಂ. ಆತ್ಮಭೂತ ಅಂದ್ರೆ ಆತ್ಮವದ್ಭೂತ, ತನ್ನಂತೆ ಪರರ ಸುಖ ದುಃಖಗಳನ್ನು ಕೂಡ ಗಮನಿಸಬೇಕು. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಇತಿ ವಚನಾತ್. ಅನೇಕ ಕಡೆ ಆಚಾರ್ಯ ಇತಿ ಪಾದ್ಮೆ ಅಂತಿರ್ತಾರೆ. ಭಗವದ್ಗೀತಾ ಮಾತುಗಳನ್ನ ವಚನ, ಅದು ನಿಮ್ಗೆ ಗೊತ್ತೇ ಇದೆ, ಪ್ರಸಿದ್ಧವಾದ ಮಾತಿದು. ಇದು ಎಲ್ಲಿದೊಂದು ನಾನು ನಿಮ್ಗೆ ಕೋಟ್ ಮಾಡಬೇಕಾಗಿಲ್ಲ. ಕೆಲವೊಂದು ಕಡೆ ಇದು ಭಗವದ್ವಚನಂ ಅಂತಾರೆ, ಇದು ಭಗವದ್ಗೀತಾ ಮಾತು ಅಂತ ತಿಳಿಸ್ಲಿಕ್ಕಾಗಿ. ಇಲ್ಲಿ ಬರೀ ವಚನಾತ್ ಅಂತ ಹೇಳಿದ್ರು. ಅರ್ಜುನನೇ ತನ್ನಂತೆ ಇನ್ನು ಇತರನ್ನು ಯಾರು ಕಾಣ್ತಾನೋ ಅವನೇ ಉತ್ತಮ ಯೋಗಿ ಅಂತ ಅಲ್ಲಿ ಹೇಳಿದ ಮಾತಿದೆ. ಅದನ್ನೇ ಸರ್ವಭೂತ ಹಿತೇರತಃ ಮೈತ್ರ ಕರುಣ ಏವಚ. ಇದು ಬಹಳ ಮಹತ್ವದ ಮಾತು. ಈಗ ಸರಿ ಯಾವುದು ತಪ್ಪು ಯಾವುದು ಇದನ್ ಬಿಡಿ. ಸಂಧ್ಯಾ ವಂದನೆ, ದೇವರ ಪೂಜೆ, ಬ್ರಹ್ಮಯಜ್ಞ ಅಂತ ಕೆಲವು ವಿಶಿಷ್ಟವಾದ ಕರ್ಮಗಳು, ಅವನ್ನೆಲ್ಲ ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಅದನ್ನ ಆ ಕಡೆ ವಿಚಾರ ಮಾಡೋಣ. ನಾನು ನಿಮ್ ಜೊತೆ ವ್ಯವಹಾರ ಮಾಡುವಾಗ, ಮತ್ತೊಬ್ಬರ ಜೊತೆ ವ್ಯವಹಾರ ಮಾಡುವಾಗ, ನೀವು ನಮ್ಮ ಜೊತೆ ವ್ಯವಹಾರ ಮಾಡುವಾಗ ಇಲ್ಲಿ ಕೆಲವು ಸರಿ ತಪ್ಪು ಅಂತ ಇರ್ತಿರ್ತದಲ್ಲ. ಅದ್ರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತಂದ್ರೆ ಆತ್ಮನ ಪ್ರತಿಕೂಲಾನಿ ಪರಸ್ಯಾಪಿ ನ ಸಾಧಯೇತ್. ಇನ್ನೊಬ್ರಿಗೆ ಯಾವತ್ತು ಕೆಟ್ಟದ್ ಮಾಡಬೇಡ ಅಂತ ಹೇಳ್ತಿರ್ತಾರಲ್ಲ, ಕೆಟ್ಟದನ್ನು ಒಳ್ಳೇದನ್ನು ತಿಳ್ಕೊಳ್ಳೋದು ಹೇಗ್ರಿ? ಅದು ಈ ನಾನು ಹೇಳಿದ ಶ್ಲೋಕನು ಮಹಾಭಾರತದ್ದೇ. ನಿನಗೆ ಇಷ್ಟೇ ತಿಳ್ಕೊಂಡ್ಬಿಡು, ನಿನಗೆ ಯಾವುದನ್ನು ಇನ್ನೊಬ್ರು ಮಾಡಬಾರ್ದು ಅಂತ ನೀನ್ ನಿರೀಕ್ಷೆ ಮಾಡ್ತೀವ ಅದನ್ನ ಮತ್ತೊಬ್ರಿಗೆ ಮಾಡಬೇಡ. ಡಬಲ್ ಸ್ಟ್ಯಾಂಡರ್ಡ್ ಬೇಡ, ಇಷ್ಟೇ. ಅದೇ ಆತ್ಮೋಪಮ್ಯೇನ ಸರ್ವತ್ರ ಅಂತ. ಇನ್ನು ಈ ವಿಷಯ ಸರಳವೇ, ಆದ್ರೆ ಆಚರಣೆ ತರುವಲ್ಲಿ ಅಷ್ಟೇ ಕಷ್ಟ ಇರುವೇ ವಿಷಯ ಇದೆ. ಸಂಧ್ಯಾವಂದನೆ ಮಾಡಬಹುದು, ಎಲ್ಲಾ ವೇದಗಳೆಲ್ಲ ಓದಿ ಅರ್ಥ ಸಮೇತವಾಗಿ ಸಂಧ್ಯಾವಂದನೆ ಮಾಡಬಹುದು, ಬ್ರಹ್ಮಯಜ್ಞ ಮಾಡಬಹುದು, ವಿಶ್ವದೇವ ಮಾಡಬಹುದು. ಆತ್ಮೋಪಮ್ಯೇನ ಸರ್ವತ್ವ ನೋಡ್ಕೊಳ್ಳೋದು ಬಹಳ ಕಷ್ಟ. ಅದನ್ನೇ ನಾನು ಇವತ್ತು ಮಾತಾಡ್ತಾ ಹೇಳಿದ್ದವಾಗ, ನಮಗೆ ಒಂದು ಶಾಲಗ್ರಾಮ ಕದ್ರೆ ಎಷ್ಟು ಪಾಪ, ಎಷ್ಟು ವರ್ಷದ ಪಾಪ ನಮ್ಗೆ ಗೊತ್ತಿದೆ. ಕೂಡಲೇ ಶ್ಲೋಕ ಕೋಟ್ ಮಾಡ್ತೇವೆ. ವೈಷ್ಣುದೇವ ಮಾಡದೇ ಇದ್ರೆ ಕಾಗೆಯಾಗಿ ಹುಟ್ತಾನೆ ಶ್ಲೋಕ ಕೋಟ್ ಮಾಡ್ತೇವೆ. ಎಲ್ಲ ಗೊತ್ತು ನಮ್ಗೆ, ಏನೇನು ಪಾಪಗಳು, ಏನೇನು ಪಾಪ, ಎಷ್ಟೆಷ್ಟು ವರ್ಷ ಪಾಪ, ಎಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾನೆ, ಎಲ್ಲಿ ಹೇಳ್ತಾನೆ, ಎಲ್ಲ ಗೊತ್ತು ನಮ್ಗೆ. ಆದ್ರೆ
ನನಗೆ ಅನ್ಸೋ ಒಂದು ಮಾತು, ಅದ್ರದ್ದು ತಥ್ಯವನ್ನ ಜ್ಞಾನಿಗೆ ತೀರ್ಮಾನ ಮಾಡಬೇಕು. ನಾವು ಅನೇಕ ಕರ್ಮಗಳನ್ನು ಇವತ್ತು ಮಾಡ್ತಿದ್ದೇವೆ, ಮಾಡದೇ ಇರುವ ಧಾರ್ಮಿಕ ಕಾರ್ಯಗಳು ಅನೇಕ ಇದೆಯಲ್ಲ, ಹೌದಾ? ಎಷ್ಟೋ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡ್ರು ನಾವು ಕರ್ಮಯೋಗಿಗಳು ಮನುಷ್ಯರು. ನಾವು ಮಾಡ್ತಿರೋ ಕರ್ಮಕ್ಕಿಂತ ಮಾಡದೇ ಇರೋ ಕರ್ಮ ಹೆಚ್ಚಿದೆ. ಅದರಿಂದ ತುಂಬಾ ಪಾಪ ನಮಗೆ ಬರ್ತಾ ಇದೆ, ಬರೋದಿದೆ. ಆದ್ರೂ ನನಗನ್ಸೋದೇನು ಅಂತಂದ್ರೆ, ಆತ್ಮೌಪಮ್ಯನ ಸರ್ವತ್ರ ನಾವು ನಡ್ಕೊಳ್ಳದೇ ಇರೋ ಪ್ರಯುಕ್ತ ನಮಗೆ ಬರೋ ಪಾಪ ಇದೆಯಲ್ಲ, ಅದು ಹೆಚ್ಚೇನೋ ಅಂತ. ಮಾಡಬೇಕಾಗಿರುವ ಕರ್ಮಗಳನ್ನ, ಧಾರ್ಮಿಕ ಕ್ರಿಯೆಗಳನ್ನ, ಈಗ ನಿತ್ಯ ನೈಮಿತ್ತಿಕ ಕರ್ಮಗಳು ಅಂತ ಯಾವ್ದನ್ನ ಹೇಳ್ತಾರಲ್ಲ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ನಾವು ಯಾವ್ದನ್ನು ಮಾಡಬೇಕಾಗಿದೆ, ಯಾವ್ದನ್ನ ಮಾಡದೆ ಭ್ರಷ್ಟರಾಗಿದ್ದೀವಿ, ಅದರಿಂದ ಬರುವ ಪಾಪವನ್ನು ತಕ್ಕಡಿಯಲ್ಲಿ ಒಂದ್ ಕಡೆ ಇಟ್ರೆ, ಇನ್ನೊಂದ್ ಕಡೆ ಆತ್ಮೋಪಮ್ಯನ ಸರ್ವತ್ರ ನಡ್ಕೊಳ್ಳದೇ ಇರುವ ಮೂಲಕ ಬರೋ ಪಾಪ, ನಮಗೊಂದು ಸ್ಟ್ಯಾಂಡರ್ಡ್, ಮತ್ತೊಬ್ಬರಿಗೆ ಸ್ಟ್ಯಾಂಡರ್ಡ್ ಇನ್ನೊಂದು, ಇದರಿಂದ ಬರೋ ಪಾಪವನ್ನೇನೋ ಇನ್ನೊಂದು ತಕ್ಕಡಿಯಲ್ಲಿ ಇಟ್ರೆ ಇದು ಹೆಚ್ಚಾಗ್ತದೇನೋ ಅಂತ. ಇದನ್ನ ತೀರ್ಮಾನ ದೊಡ್ಡವ್ರು ಮಾಡಬೇಕು. ಆದ್ರೆ ನನಗೆ ಒಟ್ಟಾರೆ ಒಂದು ಆತ್ಮ ನಿರೀಕ್ಷಣದಿಂದ ಅನಿಸಿದ ಮಾತಿದೆ. ಇದರಲ್ಲಿ ನಾವು ಇದು ತುಂಬಾ ಸರಳವಾದ, ಸರಿಯಾಗಿ ಸಂಧ್ಯಾವಂದನೆ ಮಾಡೋಕ್ಕಿಂತ ಇದು ತುಂಬಾ ಸರಳವಾದ. ಹಾಗೆ ನೋಡಿದ್ರೆ ಇನ್ನೊಬ್ಬರ ಜೊತೆನೂ ಅವ್ರು ಹೇಗೆ ನಮ್ಮ ಜೊತೆ ನಡ್ಕೋಬೇಕು ನಾವು ನಿರೀಕ್ಷೆ ಮಾಡ್ತೀವೋ, ನಾವು ಅವ್ರ ಜೊತೆ ಹಾಗೆ ನಡ್ಕೊಳ್ಬೇಕು ಅಂತ ಅನ್ನೋದು ತುಂಬಾ ಸರಳವಾದಂತಹ ಒಂದು ಪಾಲಿಸಿ. ನಾವು ಆಚರಣೆ ತರಬಹುದಾದಂತಹ ಅತ್ಯಂತ ಸರಳವಾದ್ದು. ಆದ್ರೆ ಉಳಿದದನ್ನೆಲ್ಲ ಮಾಡ್ತೀವಿ, ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಪಾಪ ಹೆಚ್ಚೇನೋ ನನ್ಗನ್ಸು. ಅದಕ್ಕೆ ಶಾಸ್ತ್ರ ಅದನ್ನ ಎಚ್ಚರಿಸಿದ್ರು ನಾವು ಅದರಲ್ಲಿ ವಿಫಲರಾಗ್ತೇವೆ. ಆತ್ಮೋಪಮ್ಯೇನ ಸರ್ವತ್ರ. ದೋಷ ಬುದ್ಧ್ಯೋಭಯಾತೀತೋ ನಿಷೇಧಾನ್ನ ನಿವರ್ತತೆ ಗುಣಬುದ್ಧ್ಯಾಚ ವಿಹಿತಂ ನ ಕರೋತಿ ಯಥಾ ಅರ್ಭಕಃ. ಇದು ನೋಡಿ ಬಹಳ ಮಹತ್ವದ ಮಾತು. ಅರ್ಭಕನಂತೂ ಇರಬೇಕು ಜ್ಞಾನಿ ಅಂತ. ಅದೇನು ಮಗು ಏನ್ ಮಾಡ್ತದೆ ಅಂದ್ರೆ, ಫಲದಾಸೆ ಇಲ್ಲದೇನೆ ಎಲ್ಲಾ ಕೆಲಸದಲ್ಲಿ ಅದು ಏನೇನೋ ಮಾಡ್ತಿರ್ತದೆ. ಅದರಂತೆ ಈ ಜ್ಞಾನಿಯಾದವನು ಇಹಪರಗಳ ಯಾವುದೇ ಫಲದಲ್ಲಿ, ಕೀರ್ತಿ ಮೊದಲಾದವುಗಳಲ್ಲಿ ಅನಾಸಕ್ತನಾಗಿದ್ದು ಇರಬೇಕು. ನಿಷಿದ್ಧ ಕರ್ಮ ಬಿಡ್ತಾನ ಅವನು. ಯಾಕೆ? ಏನೋ ಪಾಪ ಬರ್ತದೆ ಅಂತ ಭಯ ಅಲ್ಲ. ಸತ್ಕರ್ಮ ಮಾಡ್ತಾನೆ, ಅದು ಸ್ವರ್ಗ ಸಿಗ್ತದೆ ಅಂತ ಆ ಅಪೇಕ್ಷೆನೂ ಇಲ್ಲ. ಒಳಗೆ ಸ್ವತಂತ್ರ ಕರ್ತೃವಾದಂತಹ ನಾರಾಯಣ ನಿಂತಿದ್ದಾನೆ. ನಿಂತ್ಕೊಂಡು ಎಲ್ಲಾ ಕೆಲಸಗಳನ್ನು ಕೂಡ ಅವನು ಮಾಡಿಸ್ತಾ ಇದ್ದಾನೆ. ಆದ್ರಿಂದ ನಾನು ಮಾಡ್ತಾ ಇದ್ದೀನಿ, ನಾನು ಪ್ರೇರಿಸಲ್ಪಟ್ಟಿದ್ದೀನಿ, ಅವನ ಕೈಯಲ್ಲಿರುವಂತಹ ಉಪಕರಣ ನಾನು ಅಂತ ಅವನು ತಿಳಿದುಕೊಂಡು ಮುಂದೆ ಹೋಗ್ತಾ ಇರ್ತಾನೆ ಆ ಜೀವನಾದವನು. ಇಲ್ಲಿ ಯಥಾ ಅರ್ಭಕಃ ಅಂತ ಈಗ ಬಂತಲ್ಲ, ಫಲದ ಆಸೆ ಇಲ್ಲದೆ ಇರ್ತದೆ ಅಂತ ಹೇಳಿ, ಇದನ್ನು ಕೂಡ ನೋಡ್ಕೋಬೇಕು ನಾವು. ನಾವು ತಿಳ್ಕೋಬೇಕಾದ ಮಾತುಗಳು ಇದ್ರಲ್ಲಿ ತುಂಬಾ ಇದೆ. ವಸ್ತುತಃ ಒಂದು ಮಗುವಿಗೂ ಕೂಡ ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ಇರೋದಿಲ್ಲ. ಒಂದು ಸ್ವಲ್ಪ ಅದಕ್ಕೆ ಅದರ ಫಲ ಸೀಮಿತವಾಗಿರ್ತದೆ ಅಷ್ಟೇ. ಯಾರೋ ನನ್ನ ಕರೆದು ಪ್ರಶಸ್ತಿ ಕೊಡ್ಲಿ, ಸನ್ಮಾನ ಮಾಡಲಿ ಅಂತ ಇಂಥವೆಲ್ಲ ಅದಕ್ಕೆ ಇರೋದಿಲ್ಲ. ಆದ್ರೆ ಕನಿಷ್ಠ ಪಕ್ಷ ಆ ಸಂದರ್ಭದಲ್ಲಿ ಅದಕ್ಕೊಂದು ಏನು ಸಣ್ಣ ಒಂದು ಫಲಿತಾಂಶ ಅದು ಕಣ್ಮುಂದಿರ್ತದೆ. ಆ ಪ್ರಕಾರ ಅದು ನಡ್ಕೋತಾ ಹೋಗ್ತದೆ. ಆ ಥರ ಅದು ಮುಂದುವರಿಸ್ತದೆ. ದೋಷ ಬುದ್ಧಿ ಉಭಯಾತೀತ ಅಂತ ಅನ್ನೋದನ್ನ ಹೇಳೋದು ಇದೆ. ಯಾವುದಕ್ಕೆ ಹೆದರಿ ಮಾಡಬಾರ್ದು. ಹೆದರದೇನೆ ಸತ್ಕರ್ಮಗಳನ್ನು ಮಾಡಬೇಕು. ದುಷ್ಕರ್ಮಗಳಿಂದ ದೂರ ಇರಬೇಕು. ಯಾಕೆ? ಹೆದರಿ ಅಲ್ಲ. ಹಾಗೆ ಸತ್ಕರ್ಮಗಳಲ್ಲಿ ನಾವು ತೊಡಗಬೇಕು. ಯಾಕೆ? ಅಂದರೆ ಮೋಕ್ಷಾದಿ ಯಾವುದೋ ಸ್ವರ್ಗಾದಿಗಳು ಸಿಗ್ತವೆ ಅಂತಲ್ಲ, ತೊಡಗಬೇಕಾದ್ರೆ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ತೊಡಗೋದು. ಈ ಮುಗ್ಧವಾದ ಶಿಶು, ಅದಕ್ಕೆ ಹೆಚ್ಚಿನ ಆಸೆಗಳು ಇತ್ಯಾದಿಗಳು ಇರೋದಿಲ್ಲ. ಅದರಂತೆ ಈ ಮನುಷ್ಯ ಇರಬೇಕು ಅಂತ ಅನ್ನೋದು ನನಗೆ ಭಾಗವತದ 10ನೇ ಸ್ಕಂದದಲ್ಲಿ ಬಂದಿರುವಂತಹ ಒಂದು ಮಾತನ್ನ, 10 ಇದೆಯೋ 11 ಇದೆಯೋ, ಅಥವಾ ಈ ಜಡಭರತನ ಕಥೆಯಲ್ಲಿ ಏನಾದ್ರೂ ಇದೆಯೋ, ಬುಧೋ ಬಾಲಕವತ್ ಕ್ರೀಡೇತ್ ಕುಶಲೋ ಜಡವಚ್ಚರೇತ್ ಉದೇದ್ ಉನ್ಮತ್ತವದ್ವಾಚಂ ಗೋಚಾರಿ ನೈಗಮೋ ಭವೇತ್ ಅಂತ ಒಂದು ಶ್ಲೋಕ. ಬುಧ ಹೇಗಿರಬೇಕು? ಬುಧೋ ಬಾಲಕವತ್ ಕ್ರೀಡೇತ್, ಭಾಗವತದ್ದೇ ಶ್ಲೋಕ ಇದೆ. ಒಂದು ಮಗುವಿನಂತೆ ಅವನು ಆಟ ಆಡ್ತಾ ಇರಬೇಕು. ಆಟದಷ್ಟು ಸಹಜವಾಗಿ ಅವನಿಗೆ ಜೀವನ ಆಗಬೇಕು. ಮಗುವಿನಂತೆ ಬುಧೋ ಬಾಲಕವತ್ ಕ್ರೀಡೇತ್ ಕುಶಲೋ ಜಡವಚ್ಚರೇತ್, ದೊಡ್ಡ ಕುಶಲ, ಎಲ್ಲ ವ್ಯಾಖ್ಯಾನಗಳನ್ನು ಮಾಡಬಲ್ಲ ಕುಶಲ, ವಿಮರ್ಶೆ ಮಾಡಬಲ್ಲ ಕುಶಲ, ಎಲ್ಲ ಸರಿ. ಅದು ಇರ್ಬೇಕು ಹೇಗೆಂದ್ರೆ ಜಡನಂತೆ ಇರಬೇಕು, ತೋರ್ಸ್ಕೋಬಾರ್ದು. ಕುಶಲೋ ಜಡವಚ್ಚರೇತ್ ಒದೇದ್ ವಾಕ್ಯಂ. ಯಾರು ಏನಾದ್ರು ಕೇಳಲಿಕ್ಕೆ ಬಂದ್ರೆ ಹುಚ್ಚರಂತ ಏನಾದ್ರು ಹೇಳ್ಬಿಡ್ಬೇಕು. ಅವ್ರು ಇವ್ನು ಹುಚ್ಚ ಅಂತ ಇವ್ರನ್ನ ದೂರ ಇಟ್ಟು ಅವ್ರು ಹೊರಟೋಗ್ಬಿಡ್ತಾರೆ. ಗೋಚಾರಿ ನೈಗಮೋ ಭವೇತ್. ನಿಗಮ ಅಂದ್ರೆ ವೇದ, ದೊಡ್ಡ ವೇದಜ್ಞ,
ವೇದ ವ್ಯಾಖ್ಯಾನ ಕುಶಲ, ವೇದ ಪ್ರವಚನಾಚಾರ್ಯ ಅಂತವನು ಹೇಗಿರ್ಬೇಕು ಅಂದ್ರೆ ಗೋಚಾರಿ. ಗೋ ಅಂದ್ರೆ ಹಸು, ಎಮ್ಮೆ, ಕೋಣ, ಆ ಥರ ಏನೋ ಒಂದು ರೀತಿ ಬದುಕಬೇಕು. ಅಸ್ತವ್ಯಸ್ತವಾಗಿ ಹೇಗೋ ಬದುಕಿ ಬಿಡಬೇಕು. ಇವರಿಂದ ನಮ್ಗೇನು ಲಾಭ ಇಲ್ಲ ಅಂತ ಜನ ಹೊರಟು ಹೋಗ್ತಾರೆ. ಅಂದ್ರೆ ಇವು ಸಾಧನೆ ಹಂತದಲ್ಲಿ ಬೇರೆ ಬೇರೆ ಹಂತದಲ್ಲಿ ಅನ್ವಿತ ಆಗೋ ಮಾತುಗಳು. ಜಗತ್ತಿನಲ್ಲಿರೋ ಎಲ್ಲಾ ಜ್ಞಾನಿಗಳು ಕೂಡ ಈ ತರ ಓದಿಸಿದ್ರೆ ನಮ್ ಗತಿ ಏನು? ನಮ್ಗೆ ಹೇಳ್ಕೊಡೋರು ಯಾರು? ಅದು ಹಾಗಲ್ಲ. ಅದು ಕೆಲವರ ಸಾಧನೆ ಇನ್ನೇನು ನಾವು ಯಾರಿಗೂ ಹೇಳಬೇಕಾಗಿಲ್ಲ ಅನ್ನೋ ಲೆಕ್ಕದಲ್ಲಿ ಇರ್ತದೆ. ನಾನು ಅದಕ್ಕೆ ಅವಾಗ ಹೇಳಿದೆ, ಧರ್ಮವಾದ ಕಥೆ ಹೇಳಿದೆ. ಕೆಲವರಿಗೆ ಕೆಲವು ಸಾಧಕರಿಗೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಪ್ರಸಂಗಗಳಲ್ಲಿ ಕೆಲವರಿಗೆ ಹೇಳಬೇಕಾದ ಒಂದು ಆದೇಶ ಇರ್ತದೆ, ಒಂದು ಗೈಡ್ಲೈನ್ ಇರ್ತದೆ. ಆ ಪ್ರಕಾರ ಅವ್ರು ಹೇಳ್ತಾರೆ. ಅದು ಎಲ್ಲರಿಗೂ ಇರೋದಿಲ್ಲ. ಅದಕ್ಕೆ ತತ್ವ ನಿರ್ಣಯದಲ್ಲಿ ಅಂತ ಒಂದು ಮಾತೇ ಇದೆ. ಜ್ಞಾನಿ ಆದವನು ಯಾಕೆ ಹೇಳೋದಿಲ್ಲ? ಹೇಳ್ತಾನಂದ್ರೆ ತಥಾಭೂತ ಹಾಪಿ ದೃಶ್ಯಂತೆ ಅಂತಾರೆ ಜಯತೀರ್ಥರು. ಎಲ್ಲಾ ಜ್ಞಾನಿ ಇದ್ರು ಏನು ಹೇಳಬೇಕಾಗಿಲ್ಲ, ಹೇಳದೇ ಇರುವಂತಹ ವ್ಯಕ್ತಿಗಳು ಕೂಡ ಕಾಣ್ತಾರೆ ಅಂತ ತತ್ವ ನಿರ್ಣಯದಲ್ಲಿ ಆ ವೇದಾಪೌರುಷೇತ್ವ ಪ್ರಸಂಗದಲ್ಲಿ ಒಂದು ಮಾತಿದೆ. ಆದ್ರಿಂದ ಎಲ್ಲಾ ಜ್ಞಾನಿಗಳು ಇದೇ ತರ ವರ್ತಿಸಿದ್ರೆ ನಾವೇನೋ ಕೇಳಲಿಕ್ಕೆ ಹೋಗೋದು, ಅವ್ರೇನೋ ಹುಚ್ಚು ತರ ವರ್ತಿಸೋದು, ನಮ್ ಗತಿ ನಮ್ಗೆ ಹೇಳೋದು ಹೇಗೆ? ಹಾಗಲ್ಲ. ಕೆಲವು ಜ್ಞಾನಿಗಳು ಲೋಕಾನುಕಂಪೆಯಿಂದ ಹೇಳ್ತಾರೆ, ಕೆಲವರು ಅದನ್ನ ದಾಟಿ, ಯಾಕಂದ್ರೆ ಅನೇಕ ಜನರಿಗೆ ಹೇಳಿ ಆ ಸಾಧನೆ ಪಕ್ವ ಮಾಡ್ಕೊಂಡಿರ್ತಾರೆ, ಅವ್ರು ಮುಂದೆ ಮೇಲ್ಗೆ ಹೋಗ್ಬೇಕಾಗಿರ್ತದೆ. ಆದ್ರಿಂದ ಅವ್ರು ಏನನ್ನೂ ಹೇಳದೆ ಸುಮ್ಮನೆ ಇರ್ತಿರ್ತಾರೆ. ಇನ್ನು ಅನೇಕ ಜನರಿಗೆ ಕರ್ತವ್ಯಗಳಿರ್ತಿರ್ತಾರೆ. ಆದ್ರೆ ಇದರಲ್ಲಿ ನಾವು ಮಾಡ್ಬೇಕಾದಂತ ಒಂದು ಬ್ಯಾಲೆನ್ಸ್ ಇದೆ ಅಂತ. ಈಗ ನಾವು ಹಾಗಾದ್ರೆ ಹೇಗಿರ್ಬೇಕು? ನಾವ್ಯಾರೋ ಜ್ಞಾನಿಗಳನ್ನು ಸಮೀಪಿಸಿದೆವು, ನಮಗವರು ಒಂದಿಷ್ಟೇನೋ ಹೇಳಿ ಕೊಟ್ರು. ಜಗತ್ತಿನಲ್ಲಿ ಜಡಬರ್ತನಂತಹ ಜ್ಞಾನಿಗಳು ಇದ್ದಾರೆ. ಅನೇಕ ಜನ ಟಿಪ್ಪಣಿಗಳನ್ನು ಬರೆದು ವೇದ ವ್ಯಾಖ್ಯಾನ ಮಾಡಿದವರು, ಜನರನ್ನು ಉದ್ಧರಿಸಬೇಕು ಅಂತ ಕಾಳಜಿ ಇರುವಂತಹ ಜ್ಞಾನಿಗಳು ಇದ್ದಾರೆ. ಕಾರುಣಿಕರವರು ಭೂತಾನಾಂ ದೇವಚರಿತಂ ಸುಖಾಯ ದುಃಖಾಯ ಸುಖಾಯೈಭಿ ಸಾಧೂನಾಂ ತ್ವಾದಶಾಂ ಅಚ್ಯುತಾತ್ಮನಾಂ ಅಂತ ವಸುದೇವ ನಾರದರು ಹೇಳು. ದೇವತೆಗಳು ಕೆಲವು ಸರಿ ಸುಖನೂ ಕೊಟ್ಟು ಬಿಡ್ತಾರೆ, ದುಃಖನೂ ಕೊಟ್ಟು ಬಿಡ್ತಾರೆ. ನೀವು ಸಾಧುಗಳು ಮಾತ್ರ ನಮ್ಗೆ ಯಾವಾಗಲೂ ಸುಖನೇ ಕೊಡ್ತೀರಿ ಅಂತ ವಸುದೇವ ನಾರದರು ಹೇಳೋ ಮಾತಿದೆ. ಎರಡೂ ಥರದ ಜ್ಞಾನಿಗಳಿದ್ದಾರೆ. ನಾವ್ ಹೇಗೆ ವರ್ತಿಸಬೇಕು? ನಾವು ಒಂದು ರೀತಿಯ ಸಮತೋಲನ ದೃಷ್ಟಿಕೋನ ತಾಳಬೇಕು. ಪೂರ್ಣ ನಾವು ಅಜ್ಞರಂತೆ ಬಾಲಕರಂತೆ ಬದುಕಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಹೇಳ್ಬೇಕಲ್ಲ, ಬುಧೋ ವಿಧಾನಂ ಶ್ರವಣಂ ಬುಧೇತರ. ಇವತ್ತು ನಡೆದ ಚರ್ಚೆ ಇದೆ. ಜ್ಞಾನಿ ಆದವನು ಇನ್ನೊಬ್ರಿಗೆ ಹೇಳಬೇಕು, ಬುಧೇತರ ಜ್ಞಾನಿ ಅಲ್ಲದೆ ಹೋದ್ರೆ, ಪಂಡಿತ ಅಲ್ಲದೆ ಹೋದ್ರೆ ಅವ್ನು ಶ್ರವಣ ಮಾಡಬೇಕು. ಮಧ್ವೇಜದಲ್ಲಿ ಬಂದ ಮಾತು ಅದನ್ನ ಅವ್ನು ಮಾಡ್ತಾ ಇರಬೇಕು. ಆದ್ರೆ ಅದೇ ಸಂದರ್ಭದಲ್ಲಿ ಮಗುವಿನಂತ ಮುಗ್ಧತೆ ಉಳಿಸ್ಕೊಂಡಿರ್ಬೇಕು. ಆ ಮಾತು ಮಾತ್ರ ಎಲ್ರಿಗೂ ಅನ್ವಿತ ಆಗ್ತದೇನೋ ಅಂತ ನನಗನ್ಸೋದು. ನೀವು ಜಡ ಬರ್ತನಂತೆ ನಾವು ಬದುಕಲಿಕ್ಕೆ ಸಾಧ್ಯ ಆಗದೆ ಇರಬಹುದು, ಬದುಕಬೇಕಾಗಿಲ್ಲದೆ ಇರಬಹುದು. ಆದ್ರೆ ಬಾಲಕನಂತೆ ಬದುಕಬೇಕಾದ ಒಂದು ಮುಗ್ಧತೆ ಏನಿದೆಯಲ್ಲ, ಆ ಮುಗ್ಧತೆಯನ್ನು ಮಾತ್ರ ನಾವು ಯಾವ ಸಂದರ್ಭದಲ್ಲೂ ನಾವು ಅದು ಉಳಿಸ್ಕೋಬೇಕು. ಸಮಸ್ಯೆ ಆಗೋದೇನೆಂದ್ರೆ, ಒಂದು ಬಾಲಕ ದೊಡ್ಡದಾಗ್ತಾ ಆಗ್ತಾ ಬಂದಂತೆ ಅದರ ಆಸೆ ದೊಡ್ಡದಾಗ್ತಾ ಹೋಗ್ತದೆ, ಅದು ನಿರೀಕ್ಷೆ ಆಕಾಂಕ್ಷೆ ದೊಡ್ಡದಾಗ್ತಾ ಹೋಗ್ತದೆ. ಸಣ್ಣವರಿದ್ದಾಗ ಅದನ್ನು ಬೇರೆ ಯಾರೋ ಜನ ಗಮನಿಸಬೇಕಾಗಿಲ್ಲ, ತನ್ನಷ್ಟು ತಾನು ಏನೇನೋ ಆಟ ಆಡ್ತಿರ್ತದೆ, ಏನೇನೋ ಬಡಬಡಿಸ್ತಾ ಇರ್ತದೆ. ಸ್ವಲ್ಪ ದೊಡ್ಡದಾದಂತೆ ನಾವು ಯಾರೋ ಅದನ್ನು ಕೇಳಬೇಕು, ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತದೆ. ಆ ಜನ ಕೇಳಬೇಕು ನೋಡ್ಬೇಕು ಅನ್ನೋದು ದೊಡ್ಡದಾದಂತೆ ಸರ್ಕಲ್ ದೊಡ್ಡದಾಗ್ತಾ ಹೋಗ್ತದೆ. ನಾವು ಅದನ್ನ ನಿರೀಕ್ಷೆ ಮಾಡ್ತಾ ಹೋಗ್ತೀವಿ. ಜನ ಕೇಳಿದಂತೆ ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ತೊಡಗಿ ಬಿಡ್ತೀವಿ. ಎಂಜಾಯ್ ಅಂತಾನೆ ಯಾಕೆ ಶಬ್ದ ಬಳಸ್ತಿದ್ದೀನಿ ಅಂತಂದ್ರೆ, ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತೇವೆ. ನಿರೀಕ್ಷೆ, ಅದು ಪ್ರತಿಫಲ, ಮತ್ತೆ ನಿರೀಕ್ಷೆ, ಮತ್ತೆ ಪ್ರತಿಫಲ. ಇದು ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತೀವಿ. ಆ ಬಾಲಕತ್ವವನ್ನು ಕಳ್ಕೋತಾ ಹೋಗ್ತೀವಿ ಕ್ರಮವಾಗಿ. ಅದು ದೊಡ್ಡ ಅಪಾಯ. ಬಾಲಕತ್ವವನ್ನು ಕಳ್ಕೊಳ್ಳೋದೇ ದೊಡ್ಡ ಅಪಾಯ. ಅದನ್ನ ಯಾವತ್ತೂ ಉಳಿಸ್ಕೊಳ್ರಿ ಅಂತ ಹೇಳ್ತಿದ್ದಾನೆ. ಬೇಕಾದಷ್ಟು ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಜ್ಞಾನ ಕಾರ್ಯಗಳನ್ನು ಮಾಡಿ, ಶ್ರವಣ ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡ್ರಿ. ತದ್ದಿತಪಃ ಅದನ್ನ ಮಾಡಬೇಕಾದದ್ದೇ. ಆದ್ರೆ ಅದೇ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಮುಗ್ಧತೆಯನ್ನ ಯಾವತ್ತೂ ಮನುಷ್ಯ ಇಟ್ಕೋಬೇಕು. ಹೆಚ್ಚಿನ ಫಲದ ನಿರೀಕ್ಷೆಯನ್ನ ಕಡಿಮೆ ಮಾಡ್ಕೋಬೇಕು ಅಂತ ಅದರ ತಾತ್ಪರ್ಯ ಇದೆ. ಯಥಾ ಅರ್ಭಕಃ ಅವನು ಹೇಗಿರ್ತಾನೆ ಅಂದ್ರೆ, ಸರ್ವಭೂತ ಸುಹೃತ್, ಎಲ್ಲ ಪ್ರಾಣಿಗಳ ಬಗ್ಗೆನೂ ಅವನು ತುಂಬಾ ಪ್ರೇಮವನ್ನು ಇಟ್ಕೊಂಡಿರ್ತಾನೆ. ಪರಮಾತ್ಮ ವಾಸಸ್ಥಾನ ಈ ಜೀವಿಗಳು ಅಂತ ತಿಳ್ಕೊತಾನೆ. ಶಾಂತ, ಕೋಪ ತಾಪ ಬರೋದಿಲ್ಲ ಅವನಿಗೆ. ಜ್ಞಾನ ವಿಜ್ಞಾನ ನಿಶ್ಚಲ, ಅದು ಹಿಂದೆ ಬಂದಿದೆ, ನಾನು ಮತ್ತೆ ಹೇಳೋದಿಲ್ಲ. ಅದನ್ನು ಜ್ಞಾನ ಪಡ್ಕೊಂಡಿದ್ದಾನೆ, ವಿಜ್ಞಾನನೂ ಪಡ್ಕೊಂಡಿದ್ದಾನೆ. ಆ ಮೂಲಕ ನಿಶ್ಚಲನಾಗಿಬಿಟ್ಟಿದ್ದಾನೆ. ಆ ನಿಶ್ಚಲತೆ ಬರೋದೇ ಜ್ಞಾನದಿಂದ. ಪಶ್ಯನ್ ಮದಾತ್ಮಕಂ ವಿಶ್ವಂ ನ ವಿಪದ್ಯೇತ ವೈ ಪುನಃ. ಎಲ್ಲ ಕಡೆ ಜಗತ್ತಿನ ಪರಮಾತ್ಮನೇ ತುಂಬಿದ್ದಾನೆ ಅಂತ ತಿಳ್ಕೊತಾನೆ. ಅವನು ಆ ಮೂಲಕ ಎಲ್ಲೂ ಸಂಸಾರದಲ್ಲಿ ಮತ್ತೆ ಬೀಳೋದಿಲ್ಲ. ಭಗವಂತ ಹೀಗೆ
ಆ ಶುಕನಿಗೆ ಆದೇಶ ಕೊಟ್ಟ. ಮುಂದೆ ಶುಕ ಮತ್ತೆ ಭಗವಂತನಿಗೆ ನಮಸ್ಕಾರ ಮಾಡಿದ. ಉದ್ಧವ ಪ್ರಣಿಪತ್ಯಾಹ ತತ್ವಜಿಜ್ಞಾಸು ರಚ್ಯುತಂ. ಉದ್ಧವ ಏನು ಹೇಳಿದ ಅಂತ ನಾಳೆ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಏನು ಭಾಗವತ ತಾತ್ಪರ್ಯ ಇದೆ ಅಂತ ಅನ್ನೋದನ್ನ ನೋಡಿ ಇವತ್ತಿನ ಈ ಭಾಗವನ್ನ ಸಮಾಪ್ತ ಮಾಡೋಣ. ತನ್ನನ್ನು ತಾನು ಕರ್ತ ಅಂತ ಹೇಳ್ಕೊಳ್ಳೋದಿಲ್ಲ. ಕರ್ತೃತ್ವ ಮಾತ್ನೋ ಯಸ್ಮಾತ್ ಜ್ಞಾನನಿಷ್ಠೋ ನಮನ್ಯತೆ. ತನ್ನಲ್ಲಿ ಕರ್ತೃತ್ವವನ್ನು ಕಾಣೋದೇ ಇಲ್ಲ. ಅತಃ ಅಕುರುವನ್ನಪಿ ಸದಾ ದೋಷ ಬುದ್ಧ ನ ನಿಂದಿತಂ. ಅದರಿಂದ ನಿಂದೆ ಕರ್ಮ ಮಾಡೋದಿಲ್ಲ. ಯಾಕೆ ನಿಂದೆ ಕರ್ಮ ಮಾಡೋದಿಲ್ಲ? ದೋಷ ಬುದ್ಧಿಯಿಂದ ಅಲ್ಲ, ಅದರಿಂದ ಏನೋ ಪಾಪ ಬರ್ತದೆ ಅಂತ ಭಯ ಅಲ್ಲ. ವಿಹಿತ ಕರ್ಮವನ್ನು ಮಾಡ್ತಾನೆ, ಅದರಿಂದ ಗುಣಬುದ್ಧ ನ ವಿಹಿತಂ. ಸ್ವರ್ಗಾದಿಗಳೇನೋ ಸಿಕ್ಕಿಬಿಡ್ತದೆ ಅಂತನ್ನುವಂಥ ಭ್ರಮೆನೂ ಕೂಡ ಇರೋದಿಲ್ಲ ಅವನಿಗೆ. ಕಿಂತು ಈಶ ಪ್ರೇರಿತೋಸ್ಮ್ಯಹಂ ಸಯೇವಚ ಮೈಸ್ಥಿತ್ವ ನಿಂದ್ಯಾನಿಂದ್ಯೇ ಕರೋತ್ಯಜ. ಪುಣ್ಯಗಳನ್ನು ಅರ್ಪಿಸವನಡಿಗೆ ಅಂದಿದೆ. ನಿಂದ್ಯವನ್ನು ಅವನೇ ಮಾಡಿಸ್ತಾ ಇದ್ದಾನೆ, ಅನಿಂದ್ಯವನ್ನು ಅವನೇ ಮಾಡಿಸ್ತಾನೆ. ಶುಭವೂ ಅವನಿಂದ, ಅಶುಭವೂ ಅವನಿಂದಲೇ. ನಮೇ ದೋಷವು ನಚ ಗುಣ. ಇದಕ್ಕೆ ಬಹಳ ದೊಡ್ಡ ಬ್ಯಾಲೆನ್ಸ್ ಬೇಕಾಗ್ತದೆ. ನಾವು ಸುಮ್ಮನೆ ತುಟಿಯಿಂದ ಹೊರಗಡೆ ಮಾತನಾಡಿದರೆ ಅದನ್ನು ಲಾಭ ಆಗೋದಿಲ್ಲ. ಭಗವಂತನಿಗೆ ನಮ್ಮ ವಾಣಿನೂ ಕೇಳಿಸ್ತದೆ, ನಮ್ಮ ಒಳಗಿನ ಅನುಸಂಧಾನನೂ ಅವನ ಅರಿವಿಗೆ ಬರ್ತದೆ. ಬರೇ ಬಾಯಿಂದ ಮಾತಾಡ್ತಿದ್ದಾನೋ ಒಳಗೆ ಪಕ್ವತೆ ಇದೆ ಅಂತ ನೋಡ್ತಾನೆ. ನಮೇ ದೋಷವು ನಚ ಗುಣ ಕರ್ತೃತ್ವಾಭಾವತಃ ಸ್ಫುಟಂ ಸ್ವತಂತ್ರತ್ವಾತ್ ನಚೇಶಸ್ಯ ಯೇ ಅಜ್ಞಾಹ ತೇಷು ಭವೇದಪಿ. ಅಜ್ಞಾನಿಗಳಾದವರಿಗೆ ಇಂಥವೆಲ್ಲ ಅಸ್ತವ್ಯಸ್ತತೆಗಳಾಗಿಬಿಡ್ತವೆ. ಆದರೆ ಜ್ಞಾನಿಗಳಾದವರು ಅವರು ಈ ಎಲ್ಲ ಥರದ ದೋಷಗಳನ್ನು ಮೀರಿಡ್ತಾರೆ. ವೈಶಾರದ್ಯ ಅಂತ ಒಂದು ಗ್ರಂಥ, ಅಲ್ಲಿಂದ ಆಚಾರ್ಯರು ಕೋಟ್ ಮಾಡಿರುವಂತಹ ಶ್ಲೋಕಗಳು. ತನ್ನಲ್ಲಿ ಸ್ವತಂತ್ರ ಕರ್ತೃತ್ವ ಇಲ್ಲ. ಜ್ಞಾನೀತು ಅಕರ್ತೃತಾಂ ಅನಾದೀಶ ಕರ್ತೃತ್ವಾಚ್ಚ ನಿಶ್ಚಯಾತ್ ಕಿಂತು ಪೂರ್ಣಗುಣಾಯೈವ ನತು ದೋಷ ಅಪನುತ್ತಯೇ. ಹೀಗೆ ಬಾಲಕನಂತೆ ಉದಾಹರಣೆ ಕೊಟ್ಟಿದ್ದೀಯಲ್ಲ, ಅಜ್ಞಾನಿ ಅಂತ ತಿಳ್ಕೋಬೇಡಿ. ಬಾಲಕನಿಗೇನು ಬುದ್ಧಿ ಇರೋದಿಲ್ಲ, ಅದಕ್ಕೆ ಅದು ಸ್ವಭಾವ ಆಗಿರ್ತದೆ ಅಷ್ಟೇ. ಇವಂದು ಹಾಗಲ್ಲ, ಅಜ್ಞಾನದಿಂದ ಈ ತರ ಇರ್ತಾನೆ ಅಂತಲ್ಲ, ಜ್ಞಾನದಿಂದ ಈ ತರ ಇರ್ತಾನೆ ಅವನು. ನಾವು ಅಜ್ಞಾನದಿಂದ ಬಾಲಕರಾಗೋದು ಬೇಡ, ಜ್ಞಾನ ಇದ್ದು ಬಾಲಕರಾಗಬೇಕಾಗಿದೆ ನಾವು. ಕಿಂತು ಪೂರ್ಣಗುಣಾಯೈವ ನತು ದೋಷಾಪನುತ್ತಯೇ ನಚಾಲ್ಪ ಗುಣ ಸಿದ್ಧಾರ್ಥಂ ಬಾಲವತ್ ಕೃತ ನಿಶ್ಚಯ. ಹೀಗೆ ಸ್ವರ್ಗಾದಿ ಫಲಗಳನ್ನು ಅಪೇಕ್ಷಿಸಿ ಆ ಕರ್ಮಗಳನ್ನು ಅವನು ಮಾಡೋದಿಲ್ಲ. ಇತಿ ಮತ್ವ ನಿವರ್ತೇತ ನಿಂದ್ಯಾತ್ ಕುರ್ಯಾತ್ ಗುಣಾನಪಿ. ಈ ಜಗತ್ತು ಆ ಪರಮಾತ್ಮನಿಗಿಂತ ಭಿನ್ನವಾಗಿದೆ. ಯಾಕೆ ಅದು ಅಂತಂದ್ರೆ ವೈಲಕ್ಷಣ್ಯಾತ್ ಹರೇರ್ ಭಿನ್ನಂ. ಈ ಜಗತ್ತೆಲ್ಲವೂ ಕೂಡ ವಿಲಕ್ಷಣವಾಗಿದೆ. ಇದು ದುಃಖಿ, ಅದು ಅವನು ನಿರ್ದುಃಖಿ, ಇದು ದುರ್ಬಲ, ಅವನು ಪ್ರಬಲ. ಹೀಗೆ ಅನೇಕ ತರಹದ ವೈಲಕ್ಷಣ್ಯಗಳು ಆ ಪರಮಾತ್ಮನಲ್ಲಿ ಇಲ್ಲದೇ ಇರುವ ಗುಣಗಳು ಅಂತ ದುರ್ಗುಣಗಳು ಈ ಜಗತ್ತಿನಲ್ಲಿವೆ. ಅವನಲ್ಲಿರುವ ಸದ್ಗುಣಗಳು ಇಲ್ಲಿಲ್ಲ. ಆ ಕಾರಣದಿಂದಾಗಿ ಈ ಜಗತ್ತೇನಾಗಿದೆ, ಅವನಿಂದ ಅಭಿನ್ನವಲ್ಲ, ಈಶ್ವರಾತ್ಮಕ ಅಲ್ಲ ಅದು. ಆದರೆ ಅವನು ಇಷ್ಟಾದ್ರೂ ಈ ಜಗತ್ತನ್ನೇ ಪರಮಾತ್ಮ ಅಂತ ಕರೀತಾರೆ. ಇದಂ ಅಮೃತಂ, ಇದಂ ಬ್ರಹ್ಮ, ಇದಂ ಸರ್ವಂ. ಮಂಗಳಾಚರಣದಲ್ಲಿ ನಾನು ಹೇಳಿ ಶ್ಲೋಕ. ಜಗತ್ತೇ ಪರಮಾತ್ಮ ಅಂತ ಹೇಳ್ತಿರ್ತಾರೆ. ಯಾಕೆ ಹೇಳ್ತಿರ್ತಾರೆ ಅಂದ್ರೆ ಅವನಿಗೆ ಅಧೀನ ಆದ್ರಿಂದ ಆಗ್ತದೆ ಹೇಳ್ತಾರೆ ಹೊರತು ಅವನಿಂದ ಅಭಿನ್ನ ಆದ್ರಿಂದ ಅಂತ ಅರ್ಥ ಅಲ್ಲ. ವೈಲಕ್ಷಣ್ಯ ಇರುವುದರಿಂದ ಯಾವ ಕಾರಣಕ್ಕೂ ಅದು ಅಭಿನ್ನವಲ್ಲ. ತಂತ್ರತ್ವ ತದಾತ್ಮಕಂ. ಅವನ ಅಧೀನ ಆದ್ರಿಂದ ಆ ಜಗತ್ತು ಪರಮಾತ್ಮ ಅಂತ ಕರ್ಸ್ಕೊಳ್ತದೆ. ಇದಂ ವಿಶ್ವಂ ಪ್ರಪಶ್ಯಂತಿ ಜ್ಞಾನನಿಷ್ಠಾ ಹರೇ ಪ್ರಿಯಾ. ಯಾರು ಜ್ಞಾನನಿಷ್ಠರಾದವರಾಗಿದ್ದಾರೆ ಅವರು ಹರಿಗೆ ಪ್ರಿಯರಾಗಿರ್ತಾರೆ. ಅವರು ಇದೆಲ್ಲವನ್ನು ತಿಳ್ಕೊತಾರೆ. ಆ ಶಬ್ದಗಳ ಅರ್ಥವನ್ನ ಉಪನಿಷದಾದಿಗಳಲ್ಲಿ ಜಗತ್ತನ್ನು ಹೇಗೆ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ತಾರೆ. ಇತಿ ಸಾರ್ವಜ್ಞ ಅನ್ನೋ ಶಬ್ದದಲ್ಲಿ ಗ್ರಂಥದಲ್ಲಿ ಅದನ್ನು ಉದ್ಧರಿಸಿದ್ದಾರೆ. ಆ ಶ್ಲೋಕವನ್ನು ಹೇಳುವ ಮೂಲಕ ಆ ಶಬ್ದಗಳ ಕಡೆಗೆ ಆಚಾರ್ಯರು ಬೆಳಕು ಚೆಲ್ಲಿದ್ದಾರೆ. ಅಲ್ಲಿಗೆ ಈ 7ನೇ ಅಧ್ಯಾಯದ 13ನೇ ಶ್ಲೋಕ ಸಮಾಪ್ತವಾಗಿದೆ. ಉದ್ಧವ ಏನು ಹೇಳಿದ್ದಾನೆ ಅಂತ ಅನ್ನೋದನ್ನ ಇನ್ನು ನಾಳೆ ದಿವಸ ನಾವು ನೋಡೋಣ. ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.